ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಭ ಶ್ರಾವಣ ಮಾಸದ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇನ್ನ ಇವತ್ತಿನಿಂದ ಶುಭ ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು. ಆ ಒಂದು ಹಾಡು ನಿಜಕ್ಕೂ ಎಷ್ಟು ಅದ್ಭುತವಾಗಿದೆ. ಶ್ರಾವಣ ಮಾಸ ಬಂತು ಅಂದರೆ ಎಲ್ಲೆಲ್ಲೂ ಕೂಡ ಸಡಗರ ಸಂಭ್ರಮ ಸಾಕಷ್ಟು ಹೆಚ್ಚಿನಷ್ಟು ರೀತಿಯಲ್ಲೇ ಇರುತ್ತೆ. ಅದರಲ್ಲೂ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಂತೂ ನಾನಾ ರೀತಿ ವಿವಿಧ ರೀತಿ ಪುಷ್ಪಗಳಿಂದ ಅಲಂಕಾರಗೊಂಡು ಭಗವಂತ ವಜ್ರ ವೈಡೂರ್ಯಗಳಲ್ಲಿ ಆಭರಣಗಳಲ್ಲಿ ಒಡವೆಗಳನ್ನು ಹಾಕ್ಕೊಂಡು ಭಗವಂತನನ್ನ ಕಣ್ತುಂಬಿಸ್ಕೊಳ್ತಕ್ಕಂಥದ್ದೇ ಒಂದು ವಿಶೇಷ. ಭಗವಂತನನ್ನ ಈ ಒಂದು ಶ್ರಾವಣ ಮಾಸದ ಸಂಪೂರ್ಣ ಅಷ್ಟೂ ವಾರವೂ ಕೂಡ, ವಾರದ ಪ್ರತಿ ದಿನವೂ ಕೂಡ ವಿವಿಧ ರೀತಿಗಳಲ್ಲಿ ಅಲಂಕಾರದ ದರ್ಶನವನ್ನು ಮಾಡಬಹುದು. ಇನ್ನ ಶುಭ ಶ್ರಾವಣ ಮಾಸ, ಇವತ್ತಿನ ದಿವಸ ಶ್ರಾವಣ ಮಾಸ ಪ್ರಾರಂಭ. ಆಷಾಢ ಮಾಸ ಮುಗಿದೋಯ್ತು, ಅಧಿಕ ಶ್ರಾವಣ ಮುಗಿದೋಯ್ತು, ಶ್ರಾವಣನು ಕೂಡ ಬಂದ್ಬಿಡ್ತು. ಶ್ರಾವಣ ಮಾಸ ಅಂದ್ರೆ ನಿಜಕ್ಕೂ ಮಹಾಲಕ್ಷ್ಮಿಯನ್ನ ಯಾರು ಈ ಒಂದು ಮಾಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾರೋ ತಮ್ಮೆಲ್ಲರಿಗೂ ಕೂಡ ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗತ್ತೆ. ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸ್ತಾಳೆ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥದ್ದಿದೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಬೇಕು. ತಾಯಿ ಮಹಾಲಕ್ಷ್ಮಿ ಅವತ್ತಿನ ದಿವಸ ಅಂತೂ ಪೈಪೋಟಿ ಅಂದ್ರೆ ಪೈಪೋಟಿ. ಈ ಮನೆಯಲ್ಲಿ ವರಮಹಾಲಕ್ಷ್ಮಿಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಅಂದ್ರೆ ಪಕ್ಕದ ಮನೆಯಲ್ಲಿ ಮತ್ತಷ್ಟು ವ್ಯವಸ್ಥೆಗಳು ನಡೆಸ್ತಾರೆ. ಅಂದ್ರೆ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ವರಮಹಾಲಕ್ಷ್ಮಿಯಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋದ್ರಲ್ಲಿ ಅಂತ ಹೇಳಿ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬ. ಅಂತಹ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇನ್ನೇನು ಸಮೀಪದಲ್ಲೇ ಇದೆ. ಇನ್ನ ಇದೇ ಬರ್ತಕ್ಕಂಥ ಶ್ರಾವಣ ಶನಿವಾರ, ನಾಳೆ ಅಲ್ಲ ನಾಳಿದ್ದು ಶ್ರಾವಣ ಶನಿವಾರ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಒಂದು ಕೆಲಸ ಏನಪ್ಪಾ ಅಂದ್ರೆ, ಬೆಳಗ್ಗೆ ಎದ್ದಾಗ್ಲೇ ತಲೆಗೆ ಸ್ನಾನ ಮಾಡಿ ನಾಮವನ್ನ ಇಟ್ಕೊಂಡು ಪಂಚೆಯನ್ನ ಇಟ್ಕೊಂಡು ವೆಂಕಟೇಶಾಯ ಮಂಗಳಂ ವೆಂಕಟೇಶಾಯ ಮಂಗಳಂ ವೆಂಕಟೇಶಾಯ ಮಂಗಳಂ ಎಂಬತಕ್ಕಂಥ ಒಂದು ನಾಮ ಮಂತ್ರವನ್ನ ಜಪ ಮಾಡ್ತಾ ವಾಸ್ತುಗೃಹಗಳ ಪ್ರತಿಯೊಂದು ವಾಸ್ತುಗೃಹಕ್ಕೂ ಕೂಡ ಭಿಕ್ಷೆಗೆ ಹೋಗ್ತೀವಿ. ಆಗ ಅಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಧಾನ್ಯಗಳು ಮತ್ತು ಒಂದಷ್ಟು ಕಾಸು ಆಗಲಿ, ಒಂದಷ್ಟು ದಕ್ಷಿಣೆಗಳಾಗಲಿ, ಕಾಣಿಕೆಗಳಾಗಲಿ, ಇದೆಲ್ಲವನ್ನು ಕೂಡ ಹಾಗೆ ಕಟ್ಟಿಟ್ಟು ಅದನ್ನ ತಿರುಮಲ ತಿರುಪತಿ ಮಹಾವಿಷ್ಣು ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅದೊಂದು ವಿಶೇಷ. ಆ ಕ್ಷಣವನ್ನು ಅನುಭವಿಸ್ತಕ್ಕಂಥ ಆ ರೀತಿ, ಆ ಪರಿನೇ ಬೇರೆ. ಬಹಳ ಚೆನ್ನಾಗಿರುತ್ತೆ. ಇನ್ನು ಅದೇ ರೀತಿ ಶ್ರಾವಣ ಮಾಸದ ಶನಿವಾರ, ಶ್ರಾವಣ ಶನಿವಾರ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಬೇಕು. ಅದಕ್ಕೋಸ್ಕರ ಈ ಬಾರಿ ಶ್ರಾವಣ ಮಾಸದ ಶನಿವಾರದಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಅಂಜನಾದ್ರಿ ಬೆಟ್ಟ ಹನುಮನ ದರ್ಶನವನ್ನ ತಾವು ಮಾಡೋರಿದ್ದೀರಿ. ಹೊಸಪೇಟೆ ಹತ್ರ ಇರತಕ್ಕಂಥ ಅಂಜನಾದ್ರಿ ಬೆಟ್ಟ, ತಾಯಿ ಅಂಜನಾದೇವಿ ತಪಸ್ಸನ್ನ ಮಾಡಿರ್ತಕ್ಕಂಥ ಸಾನ್ನಿಧ್ಯ ಮತ್ತು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಜನ್ಮ ಸಾನ್ನಿಧ್ಯ. ಆಂಜನೇಯ ಸ್ವಾಮಿಯ ಜನನ ಆ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಅಂಜನಾದ್ರಿ ಬೆಟ್ಟ. ಆ ಒಂದು ಹನುಮನ ದರ್ಶನವನ್ನ ತಾವೆಲ್ಲರೂ ಕೂಡ ಮಾಡೋರಿದ್ದೀರಿ. ಅದರ ಜೊತೆಗೆ ಅದೇ ಹೊಸಪೇಟೆ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಬುಕ್ಕಸಾಗರದ ನಾಗ ಸಾನ್ನಿಧ್ಯ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವೂ ಕೂಡ ನಮಗೆ ಬೇಕು, ನಾಗನ ಅನುಗ್ರಹವೂ ಕೂಡ ಬೇಕು. 7 ಎಡೆ ಸರ್ಪ ಇರತಕ್ಕಂಥ ಸಾನ್ನಿಧ್ಯ ನಿಜಕ್ಕೂ ಬಹಳ ಶಕ್ತಿ ಇರತಕ್ಕಂಥದ್ದಿದೆ. ಆ ಸಾನ್ನಿಧ್ಯದಲ್ಲಿ ನಾನು ಮತ್ತೆ ಗುರುಗಳು ಸೇರಿ ಒಂದಷ್ಟು ಪೂಜಾನುಷ್ಠಾನವನ್ನು ನಡೆಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್, ಆ ಒಂದು ಶಕ್ತಿಯನ್ನ ಅನುಭವಿಸಿದಾಗ ನಮಗಂತೂ ನಿಜಕ್ಕೂ ಬಹಳ ಸಂತೋಷ ಆಯಿತು.
ನಿಜಕ್ಕೂ ತಾವೆಲ್ಲರೂ ಕೂಡ ತಪ್ಪದೇ ಆ ಒಂದು ಸಾನ್ನಿಧ್ಯಕ್ಕೆ ಭೇಟಿ ನೀಡಬೇಕಾಗುತ್ತೆ. ಯಾಕೆಂದರೆ ನಾಗನ ಸಾನ್ನಿಧ್ಯ, ಭಗವಂತನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸುತ್ತಮುತ್ತ ಇರತಕ್ಕಂಥವ್ರು ದರ್ಶನವನ್ನು ಮಾಡ್ತೀರಿ. ದೂರಭಾರ ಇರತಕ್ಕಂಥವ್ರು ತಾವೂ ಕೂಡ, ವಯಸ್ಸಾಗಿರತಕ್ಕಂಥವ್ರು ಹಿರಿಯರು ತಾವು ಕೂಡ ದರ್ಶನವನ್ನು ಮಾಡಬೇಕಲ್ವ. ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಿಮಗೋಸ್ಕರನೇ ತಾನೇ ಇರೋದು. ಅದಕ್ಕೋಸ್ಕರ ಈ ಶನಿವಾರದಂದು ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯ, ಹನುಮನ ಜನ್ಮ ಸಾನ್ನಿಧ್ಯ, ಅದರ ದರ್ಶನವನ್ನು ಮಾಡ್ತಾ ಇದ್ದೀರಿ. ಮತ್ತು ಬುಕ್ಕ ಸಾಗರದ ನಾಗ ಸಾನ್ನಿಧ್ಯವನ್ನು ಕೂಡ ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಭಾನುವಾರದ ಕಾರ್ಯಕ್ರಮದ ಬಗ್ಗೆ ನಾನು ತಿಳಿಸಲೇಬೇಕು. ಅದನ್ನು ತಿಳಿಸೋದ್ರ ಜೊತೆಗೆ ಗುರೂಜಿಯವರು ಬಹಳ ವಿಶೇಷವಾಗಿ 18ನೇ ತಾರೀಕು 19ನೇ ತಾರೀಕು 2 ದಿವಸವೂ ಕೂಡ ಮಹರ್ಷಿ ಧರ್ಮಯಾತ್ರೆಯ ಪ್ರಯಾಣದಲ್ಲಿರ್ತಾರೆ. ಮಹರ್ಷಿ ಧರ್ಮಯಾತ್ರೆ ಆನಂದ್ ಗುರೂಜಿಯವರು ದೇಶದ, ರಾಜ್ಯದ ನಾನಾ ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸಾಕಷ್ಟು ಸಂಭ್ರಮದಿಂದ, ಸಂತೋಷದಿಂದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಮತ್ತೊಂದು ಸಂಭ್ರಮದ ಕಾರ್ಯಕ್ರಮ ಇದೆ. ಏನಪ್ಪ ಅಂದರೆ, ಇದೇ ಬರ್ತಕ್ಕಂಥ 18ನೇ ತಾರೀಕು ನಾಳೆ ಗುರೂಜಿಯವರು ಹುಣಸೂರು ತಾಲೂಕಿನಲ್ಲಿರ್ತಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿರ್ತಾರೆ. ಬಹಳ ವಿಶೇಷವಾಗಿ ಶ್ರೀ ಅಮೃತ ಬಿಂದು ಕ್ಷೇತ್ರ, ಧನ್ವಂತರಿ ಮಹಾಯಾಗ ಮತ್ತು ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನದ ಭೂಮಿ ಪೂಜೆ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ನಾಳೆ ಬೆಳಗ್ಗೆ ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ಕಾರ್ಯಕ್ರಮ ಆದ ನಂತರವೇ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು. ಆ ಒಂದು ಸಾನ್ನಿಧ್ಯಕ್ಕೆ ಬೆಳಗ್ಗೆ ಬಂದುಬಿಡ್ತಾರೆ ಗುರೂಜಿಯವರು. ತಾವು ಕೇಳ್ಬೋದು ಹೇಗೆ ಗುರುಗಳೇ ಅಂತ, ಅದನ್ನು ತಾವೇ ಕೇಳಿ ನೋಡಿ, ತಾವೇ ನೋಡಿ ಕಣ್ಣಾರೆ ಹೇಗೆ ಅಂತ. ಆಮೇಲೆ ಅದಾದ ಮೇಲೆ ಬೆಳಗ್ಗೆ ಗುರೂಜಿಯವರು ಹುಣಸೂರು ಕಾರ್ಯಕ್ರಮದಲ್ಲಿರ್ತಾರೆ. ಮಧ್ಯಾಹ್ನ ಗುರೂಜಿಯವರು ಹೊಸೂರಿಗೆ ಬರ್ತಾರೆ. ಬೆಳಗ್ಗೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು, ಮಧ್ಯಾಹ್ನ ತಮಿಳುನಾಡು ಗಡಿ ಪ್ರದೇಶವಾಗಿರ್ತಕ್ಕಂಥ ಗಡಿಭಾಗವಾಗಿರ್ತಕ್ಕಂಥ ಹೊಸೂರಿಗೆ ಬರ್ತಾ ಇದ್ದಾರೆ. ನಾರಿಪುರಂ ಬಳಿ, ಹೊಸೂರು ತಾಲೂಕು ನಾರಿಪುರಂ ಬಳಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಶ್ರೀ ಅಭಯ ಆಂಜನೇಯ ಸ್ವಾಮಿಯ 36 ಅಡಿ ಎತ್ತರದ ಒಂದು ಪ್ರತಿಮೆ, ಅದರ ಲೋಕಾರ್ಪಣೆ ಮತ್ತು ಗಣಪತಿ ವಿಗ್ರಹ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ, ಇದೆರಡೂ, ಈ 3 ಕಾರ್ಯಕ್ರಮವೂ ಕೂಡ ಬಹಳ ವೈಭವೀಪೂರಿತವಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ತಾವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬಹುದು. ಇದು 18ನೇ ತಾರೀಕು ಗುರೂಜಿಯವರ ಕಾರ್ಯಕ್ರಮದ ಪಟ್ಟಿ. ಇದಾದ ಮೇಲೆ 19ನೇ ತಾರೀಕು ಗುರೂಜಿಯವರು ಬೆಳಗ್ಗೆ 10 ಗಂಟೆಗೆ ತುಮಕೂರು ಹತ್ರ ಬರ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಹತ್ರ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಚಿಕ್ಕೋಣಹಳ್ಳಿ ಕ್ಷೇತ್ರ, ಕೋರಾ ಹೋಬಳಿ, ಶ್ರೀ ಅಭಯ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟು, ಶ್ರೀ ಅಭಯ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮತ್ತು ನೂತನ ವಿಮಾನ ಗೋಪುರ ಕಳಶ ಸ್ಥಾಪನೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನೀಲಾಂಜನ ಸಮಾಭಾಸಂ ರೈಪುತ್ರಂ ಯಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಶನೇಶ್ವರನ ಅನುಗ್ರಹ ಅದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಅಂತಹ ಶನೇಶ್ವರ ಸ್ವಾಮಿಯ ನೂತನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಮತ್ತು ಚಿಕ್ಕಮ್ಮ ದೇವಿಯ ಉತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಮುಂದಿನ ಭಾಗದಲ್ಲಿ ಭಾನುವಾರ ಏನು ತಿಳ್ಕೊಳ್ಬೋದು, ಶ್ರಾವಣ ಮಾಸದ ಭಾನುವಾರದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ, ಕಾತುರದಿಂದ ಕಾಯ್ತಾ ಇರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇನ್ನು ಭಾನುವಾರದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇದೇ ಬರ್ತಕ್ಕಂಥ ಭಾನುವಾರ ಶುಭ ಶ್ರಾವಣ ಮಾಸದ ಭಾನುವಾರ. ಶ್ರಾವಣ ಮಾಸ ಏನಕ್ಕೆ ಶ್ರೇಷ್ಠ, ತಾಯಿ ಮಹಾಲಕ್ಷ್ಮಿಯ ಆರಾಧನೆಗೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಭಾನುವಾರ ವರಮಹಾಲಕ್ಷ್ಮಿ ಹಬ್ಬನೂ ಇನ್ನೇನು ಆಗೋ ಈಗೋ ಅಂದರೆ ಬರ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆನೇ ಇದೇ ಬರ್ತಕ್ಕಂಥ ಭಾನುವಾರ ತಮ್ಮೆಲ್ಲರಿಗೂ ಕೂಡ ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿಕ್ಕೋಸ್ಕರನೇ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಅದಾದ ಮೇಲೆ ಭಾನುವಾರ ಆದಮೇಲೆ ಸೋಮವಾರ ನಾಗರ ಪಂಚಮಿ. ನಾಗರ ಪಂಚಮಿ ಸುಬ್ರಹ್ಮಣ್ಯನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಬಹಳ ವಿಶೇಷವಾಗಿ ವೈಭವೀಪೂರಿತವಾಗಿ ವಿಜೃಂಭಣೆಯಿಂದ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವದ ಕಾರ್ಯಕ್ರಮದ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದೇ ಬರ್ತಕ್ಕಂಥ ಸೋಮವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದೇ ಒಂದು ವಿಶೇಷ. ಅದಕ್ಕೋಸ್ಕರ ನಾಗರ ಪಂಚಮಿಯಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ,
ಮಹರ್ಷಿ ಮಂದಿರದಲ್ಲಿ ನಡೆದಿತ್ತು. ಆ ಒಂದು ಕಾರ್ಯಕ್ರಮದ ದೃಶ್ಯವನ್ನ ತಾವೆಲ್ಲರೂ ಕೂಡ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇನ್ನು ಇವತ್ತಿನ ದಿವಸ ಶ್ರಾವಣ ಮಾಸ ಪ್ರಾರಂಭ ಅಲ್ವಾ, ಗುರುಗಳು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮಹಾಕಾಳಿ ನಮಃ, ಮಹಾಲಕ್ಷ್ಮೀ ನಮಃ. ಲಲಿತಾಂ ಬಾಲಾಂಬಿಕಾಯ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ಧೆ ಮನೋತ್ರಿಭುವನಭೂತಿಕರೆ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತ್ಯೈ ನಮಃ. ಮಾತಾ ಚ ಅನ್ನಪೂರ್ಣಾಯ ನಮಃ. ಕಾಳಿಕಾಂಬಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಸರ್ವಸ್ವರೂಪೇ ನಮಃ. ಸರ್ವೇಶ್ವರೀನ್ಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಪ್ರಾರಂಭ ದಿನ. ಇವತ್ತಿನಿಂದ ನಿಜ ಶ್ರಾವಣ ಪ್ರಾರಂಭ ಆಯಿತು. ಶ್ರಾವಣ ಪ್ರಾರಂಭ ಆಗ್ತಿದ್ದ ಹಾಗೆ ಎಲ್ಲರ ವಾಸ್ತುಗುರದಲ್ಲೂ ಸಹಿತ ಹಚ್ಚ ಹಸಿರಿನ ತೋರಣ, ದೇವತಾರಾಧನೆ, ದೇವರ ಪೂಜೆ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಶ್ರಾವಣ ಮಾಸದ ವೈಭವೀಪೂರಿತವಾಗಿರತಕ್ಕಂತಹ ಒಂದೊಂದು ದಿನದ ಅನುಷ್ಠಾನಗಳು ಅಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ಗುರುರಾಯರ ಅನುಷ್ಠಾನವೂ ಬಹಳ ವಿಶೇಷವಾದ್ದೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯ ಚ ಅಮೃತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಗುರುವಿನ ಅನುಗ್ರಹ ಇರಲಿ, ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇದು ಶ್ರಾವಣ ಮಾಸ. ಶ್ರಾವಣ ಮಾಸ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಶ್ರಾವಣದ ಒಂದೊಂದು ದಿನವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದೇ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಒಂದೊಂದು ದಿನದ ವೈಶಿಷ್ಟ್ಯತೆ ವಿಶೇಷತೆ ಚೆನ್ನಾಗಿರೋದ್ರಿಂದಲೇ ಯಾವುದೇ ಶುಭ ಕಾರ್ಯಗಳಾದರೂ ಈ ಮಾಸದಲ್ಲಿ ಹೆಚ್ಚು ನಡೆಸ್ತಾರೆ. ಆದರೆ ದಕ್ಷಿಣಾಯನ ಎಂಬತಕ್ಕಂಥದ್ದು ಒಂದು ಬಿಟ್ಟರೆ ಇನ್ನೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಸಾಧ್ಯವಾದಷ್ಟು ಉತ್ತರಾಯಣ ಪುಣ್ಯಕಾಲದಲ್ಲಿ ಎಲ್ಲ ಥರ ಶುಭ ಕಾರ್ಯಗಳಿಗೂ, ವಿವಾಹಕ್ಕೂ ಮತ್ತು ಗೃಹ ಪ್ರವೇಶಕ್ಕೂ, ಪ್ರತಿಷ್ಠಾಪನೆಗಳಿಗೂ ಅದೊಂದು ವಿಶೇಷತೆ ಇರುತ್ತೆ. ಆದರೆ ಶ್ರಾವಣ ಸಹಿತ ಉತ್ತರಾಯಣ ಪುಣ್ಯಕಾಲದ ಏನೊಂದು ವೈಶಿಷ್ಟ್ಯತೆ ವಿಶೇಷತೆ ಇರುತ್ತೋ ಅದಕ್ಕೆ ಪ್ರಮಾಣವಾಗಿ ಶ್ರಾವಣ ಅಂತ ಹೇಳ್ತಾರೆ. ಅಂದರೆ ಶ್ರಾವಣದ ಸೊಗಡು ಸಂಭ್ರಮ ಅದು ಬಹಳ ವಿಶೇಷ. ಶ್ರಾವಣದಲ್ಲಿ ನಾಗರ ಪಂಚಮಿ ಪ್ರಾರಂಭ. ಅಂದರೆ ನಾಗರ ಪಂಚಮಿ ಬಂತು ಅಂದರೆ ನಾಗರ ಪಂಚಮಿ ಬರುತ್ತೆ. ಇತ್ತ ಗರುಡ ಪಂಚಮಿ ಮತ್ತು ನಾಗರ ಪಂಚಮಿ ಎರಡೂ ವಿಶೇಷವೇ. ಹಾಗೆ ನಾಗದೇವರನ್ನು ಮತ್ತು ಗರುಡದೇವರನ್ನು ಆರಾಧನೆ ಮಾಡಲಿಕ್ಕೂ ವಿಶೇಷವಾಗಿರ್ತಕ್ಕಂಥ ದಿನ. ಅಂತಹ ನಾಗರ ಪಂಚಮಿ ಮತ್ತು ಗರುಡ ಪಂಚಮಿ ಎಂದು ಪ್ರಾರಂಭವಾಗಿ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆಗೊಳ್ತಿರ್ತಕ್ಕಂಥ, ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಈಗಾಗಲೇ ತಮ್ಮೆಲ್ಲರಿಗೂ ಸಹಿತ ಆಹ್ವಾನ ಕೊಟ್ಟಾಗಿದೆ.
ನಮ್ಮ ಮಹರ್ಷಿ ಮಂದಿರದಲ್ಲಿ ಯಾವುದೇ ಒಂದು ಇನ್ವಿಟೇಷನ್ ಮಾಡಬೇಕಾದ್ದೇನಿಲ್ಲ. ಎಲ್ಲ ನನ್ನ ಅಭಿಮಾನಿ ದೇವರೊಳಗೆ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕಾಯಕದ ಬಗ್ಗೆಯೂ ನಾನು ನಿಮಗೆ ತಿಳಿಸ್ತಾನೇ ಬಂದಿದ್ದೇನೆ. ಹಾಗಾಗಿ ಲಕ್ಷ್ಮಿಯನ್ನು ವಿಶೇಷವಾಗಿರ್ತಕ್ಕಂತಹ ಅಲಂಕಾರ ಮೂರ್ತಿ, ಭಾಳಷ್ಟು ವಿಶೇಷವಾದಂತಹ ಕೃಷ್ಣಶಿಲೆಯ ವಿಶೇಷವಾದಂಥ ಮೂರ್ತಿ, ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಬಹಳ ದೊಡ್ಡದಾದಂಥ ತಾಯಿ ಮಹಾಲಕ್ಷ್ಮಿಯ ವಿಗ್ರಹವನ್ನು ದರ್ಶನ ಮಾಡುವ ಭಾಗ್ಯ. ಅದರ ಜೊತೆಗೆ ಸುಮಾರು 55 kg ಅಂದರೆ ಬಹಳಷ್ಟು ಭಾರವಾಗಿ ವಿಶೇಷವಾಗಿ ಆ ಚಕ್ರವನ್ನು ನೋಡೋದೇ ಒಂದು ಆನಂದ. ಅಂತಹ ಅದ್ಭುತವಾಗಿರ್ತಕ್ಕಂಥ ಭೂವರಾಹ ಸ್ವಾಮಿಯ ಸಾಲಿಗ್ರಾಮವನ್ನು ಸಹಿತ ಪ್ರತಿಷ್ಠಾಪನೆ ನಡೆಸ್ತಾ ಇದ್ದೀವಿ. ಒಂದು ಸಾಲಿಗ್ರಾಮ, ಇನ್ನೊಂದು ತಾಯಿ ಮಹಾಲಕ್ಷ್ಮಿ, ಎರಡೂ ಸಹಿತ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು, ಸರ್ವರಿಗೂ ಸಹಿತ ದರ್ಶನಕ್ಕೆ ಇನ್ನು ಮುಂದೆ ಸದಾಕಾಲ ನಿಲ್ಲುವಂತಹದ್ದು ಮಹರ್ಷಿ ಮಂದಿರದಲ್ಲಿ ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಸಮೇತ ಶ್ರೀ ಭೂವರಾಹ ಸ್ವಾಮಿಯ ನೂತನ ಆಲಯ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಬರ್ತಕ್ಕಂಥ 21ನೇ ತಾರೀಕು ನಾಗರ ಪಂಚಮಿ ಎಂದು. ಇದಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇವೆ. ತಾವೆಲ್ಲರೂ ಬಂದು ಭಗವತಿಯ ದರ್ಶನ ಮಾಡಿಕೊಳ್ಳಿ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯಿರಿ. ಜೊತೆಗೆ ಭೂವರಾಹ ಸ್ವಾಮಿಯ ಪ್ರಾರ್ಥನೆಯಿಂದ, ಸಾಲಿಗ್ರಾಮ ದರ್ಶನದಿಂದ, ಸಾಲಿಗ್ರಾಮಕ್ಕೆ ನಡೆಸುವ ಅಭಿಷೇಕದಿಂದ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಶುಭ ಶ್ರಾವಣ, ಇವತ್ತಿನ ದಿವಸ ಪಂಚಾಂಗ ಶ್ರವಣವನ್ನೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡು. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಶುಭ ಶ್ರಾವಣದಲ್ಲಿ ಒಂದೊಂದು ದೇವರ ದರ್ಶನ, ಅಷ್ಟು ಜನ ಹೆಣ್ಣುಮಕ್ಕಳು ಸಾಮೂಹಿಕವಾಗಿ ನಡೆಸಿರ್ತಕ್ಕಂಥ ಮಹಾಮಂಗಳಾರತಿ, ಇದೆಲ್ಲವೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಒಂದು ಶ್ರೇಯಸ್ಸನ್ನು ಉಂಟು ಮಾಡಲಿ, ಯಶಸ್ಸನ್ನು ಉಂಟು ಮಾಡಲಿ. ಈ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರ ಆರಾಧನೆ, ದೇವರ ಪೂಜೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಜೊತೆಗೆ ಹಿರಿಯರು ಹಾಕ್ಕೊಟ್ಟಂಥ ಭದ್ರ ಬುನಾದಿ, ಇದೆಲ್ಲವೂ ಭಾಳ ಶ್ರೇಯಸ್ಕರವಾಗಿರತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ನಡೀತಾನೇ ಇದೆ. ಈ ವ್ಯತ್ಯಾಸಗಳ ಆದಮೇಲೆ ಒಂದಷ್ಟು ಜನ ಕಣ್ಣೀರು ಹಾಕ್ತಾನೇ ಇದ್ದಾರೆ. ವಿಚಾರ ಏನು ಅಂತ ತೆಗೆದ್ರೆ ಸಮಯ ಮುಂದಕ್ಕೆ ಹೊರಟೋಗುತ್ತೆ. ಆದರೆ ಹೇಳದಿದ್ದರೆ ಮನಸ್ಸು ಒಪ್ಪದಂಥ ರೀತಿಯಲ್ಲಿರುತ್ತೆ. ವಿಚಾರ ಹೇಳಲೇಬೇಕು. ಇತ್ತೀಚೆಗೆ ಸಾಕಷ್ಟು ಜನದ ಮನೆಗಳಲ್ಲಿ ನಮ್ಮ ಮನೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೊರಗಡೆ ಹೊರದೇಶಗಳು ಹೋಗಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂಥೇಳಿ ಗಂಡು ಮಕ್ಕಳನ್ನೂ ಕಳಿಸ್ತೀರಿ, ಹೆಣ್ಮಕ್ಕಳನ್ನೂ ಕಳಿಸ್ತಾ ಇದ್ದೀರಿ. ಗಂಡು ಮಕ್ಕಳನ್ನೂ ಹೆಣ್ಣುಮಕ್ಕಳನ್ನೂ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಕಳಿಸುವಂಥ ಕಾತುರತೆ ನಿಮ್ಮದು. ಇದಕ್ಕಾಗಿ ಇರ್ತಕ್ಕಂಥ ಜಮೀನು, ಸೈಟು, ಮನೆಯೂ ಮಾರ್ತೀರಿ, ಅಥವಾ ಬ್ಯಾಂಕಲ್ಲಿ ಲೋನ್ ತೊಗೊಳ್ತೀರಿ, ಅಥವಾ ಮತ್ತೊಬ್ಬರ ಹತ್ರ ಕೈ ಅಡ್ಡಿ ಸಾಲವನ್ನು ತಂದಿಡ್ತೀರಿ, ಬಡ್ಡಿ ಸಮೇತ ಕಟ್ಟಲಿಕ್ಕೂ ರೆಡಿ ಆಗ್ತೀರಿ. ಇಷ್ಟೆಲ್ಲ ಶ್ರಮವಹಿಸಿ ಮಾಡ್ತಕ್ಕಂಥ ನಿಮ್ಮ ಮನೆ ಮಕ್ಕಳ ಉದ್ಧಾರಕ್ಕೋಸ್ಕರ. ಆದರೆ ಮನೆ ಮಕ್ಕಳು ಹೊರದೇಶಕ್ಕೆ ಹೋದ ನಂತರ ಅವರಿರ್ತಕ್ಕಂಥ ಪಿ ಜಿಗಳಲ್ಲೋ, ಅವರಿರ್ತಕ್ಕಂಥ ಹಾಸ್ಟೆಲ್ಗಳಲ್ಲೋ ಅಲ್ಲಿ ಏನು ನಡೀತಿದೆ, ಅಲ್ಲಿ ಏನಾಗ್ತಾ ಇದೆ, ಅವರ ಜೀವನ, ಅವರ ಪರಿವರ್ತನೆ ಏನಾಗ್ತಾ ಇದೆ, ನಾಳೆ ಪುನಃ ಅವ್ರ ವಿದ್ಯಾಭ್ಯಾಸವೋ ಅಥವಾ ಉದ್ಯೋಗ ಮುಗಿಸ್ಕೊಂಡು ಅವ್ರು ಪುನಃ ತಾಯ್ನಾಡಿಗೆ, ಅವರ ನಮ್ಮ ಮನೆಗೆ ತವರಿಗೆ ಹಿಂತಿರುಗುವಾಗ ಅವರ ಪರಿಸ್ಥಿತಿಗಳು ಏನಾಗಿರುತ್ತೆ ಎಂಬತಕ್ಕಂಥದ್ದರ ಚಿಂತನೆ ಏನಾದರೂ ಮಾಡ್ತಾ ಇದ್ದೀರಾ? ಬೆರಳೆಣಿಕೆಯಷ್ಟು ಮಾತ್ರ ಅವರು ಹೇಗೆ ಹೋಗಿದ್ದಾರೋ ಹಾಗೆ ಬರ್ತಿದ್ದಾರೆ, ಬೆರಳೆಣಿಕೆಯಷ್ಟು ಮಾತ್ರ. ಇನ್ನು ಉಳಿದಂತಹ ವಿದ್ಯಾರ್ಥಿನಿಯರ ಜೀವನ ಅಲ್ಲೋಲಕಲ್ಲೋಲವಾಗೋಗ್ತಾ ಇದೆ. ಇಲ್ಲಿಂದ ಹೊರಡುವಾಗ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗುವಂತಹ ಮಕ್ಕಳು ಅಲ್ಲಿಂದ ಬಂದ ತಕ್ಷಣ ತಂದೆ ತಾಯಿ ಮುಖ ನೋಡಿ ಅವ್ರಿಗೊಂದು ನಮಸ್ಕಾರ ಮಾಡುವಷ್ಟು ವ್ಯವಧಾನತೆ, ಯೋಗ್ಯತೆ ಕಳ್ಕೊಳ್ತಾ ಇದ್ದಾರಲ್ಲ, ಇದರ ಬಗ್ಗೆ ನಿಮಗೆ ಚಿಂತನೆ ಇದೆಯಾ? ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಳಿಸುವ ನಾವು, ಮಕ್ಕಳು ಹೊರದೇಶದಲ್ಲಿ ಯಶಸ್ಸಾಗಿದ್ದಾರೆ, ಅವರು ಆರೋಗ್ಯಕರವಾಗಿದ್ದಾರೆ, ಅವರು ನೆಮ್ಮದಿಯಾಗಿದ್ದಾರೆ, ಹೇಗೆ ಹೋಗಿದ್ದಾರೋ ಹಾಗೆ ಬರ್ತಾ ಇದ್ದಾರಲ್ಲ, ಬರ್ತಾರಾ ಇಲ್ವಾ ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ಅತೀತವಾದ ಜ್ಞಾನ ಕೊಡಲಿ ಅಂಥೇಳಿ ಹೊರದೇಶಕ್ಕೆ ಕಳಿಸ್ತಾ ಇದ್ದೀವಲ್ಲ. ಸಾಲ ಸೋಲ ಮಾಡಿ ಮಕ್ಕಳನ್ನು ಕಳಿಸಿ ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಪರಿಪೂರ್ತಿ ಮಾಡಿಕೊಂಡು ಬರಲಿ ಅಂತ ಹೋದರೆ ಅಲ್ಲಿ ಆಗುವಂಥ ಅಚಾತುರ್ಯಗಳು, ಅಲ್ಲಿ ಕಲಿಯುವಂಥ ವಿದ್ಯಾಭ್ಯಾಸ, ಅಲ್ಲಿನ ಒಂದು ದುರಭ್ಯಾಸದ ಒಂದು ದುರ್ನಡತೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಬೆರಳಿಕೆಯಷ್ಟು ಮಾತ್ರ
ಹೇಗೆ ಹೋಗ್ತಾರೋ ಅಪ್ಪಟವಾಗಿ ಹಾಗೇ ಬರ್ತಾರೆ. ಉಳಿದಂತಹ ಅವರು ನಡೆಸುವಂಥ ರೀತಿ, ಅವರು ನಡ್ಕೊಂಡು ಬರುವಂಥ ರೀತಿ, ಜೊತೆಗೆ ಅವರು ಕಲಿತು ಬರುವಂತಹ ಜ್ಞಾನ, ಜನ್ಮ ಕೊಟ್ಟ ತಂದೆ ತಾಯಿನ ಎಡಗಾಲಿನ ಉಗುರಿಗೂ ಸಮಾನವಾಗಿ ನೋಡಿದಿರ ಭಾಳ ವಿಚಿತ್ರವಾದಂಥ ರೀತಿ ವರ್ತನೆಗಳು ಮಾಡ್ತಿರ್ತಕ್ಕಂಥದ್ದನ್ನು ಸಾಕಷ್ಟು ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಕಳಿಸಿದ್ದೀವಿ ನಮ್ಮ ಮನೆ ಮಕ್ಕಳನ್ನು, ಯಾತಕ್ಕಪ್ಪ ಇವನಿಗೆ ಇಂತಹ ವಿದ್ಯೆ ಈ ಸಂಸ್ಕಾರ ಕಲಿಸ್ಲಿಕ್ಕೋಸ್ಕರ ಇಲ್ಲಿಂದ ಹೊರದೇಶಕ್ಕೆ ಕಳಿಸಿದ್ವಾ ಅಂತಕ್ಕಂಥದ್ರ ಕಣ್ಣೀರು ತುಂಬ ಜನ ತಂದೆ ತಾಯಂದ್ರು ಹಾಕ್ತಾ ಇದ್ದಾರೆ. ಇದು ಒಬ್ಬಿಬ್ಬರ ಕಣ್ಣೀರಲ್ಲ, ತುಂಬ ಜನದ ಕಣ್ಣೀರು. ಒಮ್ಮೆ ಹೊರದೇಶದ ಪ್ರಪಂಚದ ಆ ಒಂದು ಪರಿಸರವನ್ನು ಕಂಡು ಸುಮಾರು 20 ವರ್ಷಗಳ ಮುಂದೆ ನಡಿಬೇಕಾದ್ದನ್ನು 20 ವರ್ಷಗಳಾದ ನಂತರ ಆಗಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಅಲ್ಲಿನ ಒಂದು ಆ ರೂಪುರೇಷೆಗೆ ಹೋಗಿಕೊಂಡು ಮನೆಗಿರ್ತಕ್ಕಂಥ ತಂದೆ ತಾಯಿನೂ ಸಹಿತ ಅದೇ ರೇಷೆಯಲ್ಲಿ ನೋಡ್ತಾ ಇರ್ತಕ್ಕಂಥವರು ಇವತ್ತಿನ ಮಕ್ಕಳಾಗಿದ್ದಾರೆ. ಈ ವಿಚಾರ ತೆಗಿತಾ ಹೊರಟ್ರೆ, ಇದರ ರಹಸ್ಯಗಳನ್ನು ತೆಗೆದು ನಿಮ್ಮ ಮುಂದಿಟ್ಟರೆ ನೀವು ಕಣ್ಣೀರು ಹಾಕ್ತೀರಿ ತಂದೆ ತಾಯಂದರು. ಅಂತಹ ನೋವು ಪಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಸಾಕಷ್ಟು ಕಡೆ ಇದೆ ಇದು. ಆದರೆ ನಮ್ಮನೆ ಮಕ್ಕಳು ಅಮೇರಿಕಲ್ಲಿ ಓದ್ತಾರೆ, ನಮ್ಮನೆ ಮಗ ಇವತ್ತು ಫಾರಿನಲ್ಲಿದ್ದಾನೆ, ನನ್ನ ಮಗ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗಿದ್ದಾನೆ, ನನ್ನ ಮಗಳು ಇನ್ನೊಂದು ವಿದ್ಯಾಭ್ಯಾಸಕ್ಕಾಗಿ ಅವಳು ಹೊರದೇಶದಲ್ಲಿದ್ದಾಳೆ. ಆ ಸಂತೋಷ ನಮಗಿದೆ ನಿಜ. ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳಿದೆಯಲ್ಲ, ಆ ಕಣ್ಣೀರು ಯಾರಪ್ಪ ಹಾಕೋರು? ಎಷ್ಟು ಜನ ನೋವು ಪಡ್ತಿದ್ದೀರಿ? ಇದು ನಿಮಗೆ ಬಿಟ್ಟು ವಿಚಾರ. ಇಲ್ಲಿಲ್ಲದಂಥ ವಿದ್ಯೆ ಇಲ್ಲ, ಇಲ್ಲಿಲ್ಲದಂಥ ಜ್ಞಾನ ಇಲ್ಲ. ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದರೂ ತಿನ್ನೋದಿಷ್ಟೇ ಅನ್ನ. ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಕಣ್ಣೆದುರುಗ ನಿಮ್ಮ ಮನೆ ಮಕ್ಕಳಿದ್ದರೆ, ನಿಮ್ಮ ಕಣ್ಣೆದುರುಗ ನಿಮ್ಮ ಮನೆ ಮಕ್ಕಳಿದ್ದು ಆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಕಂಡು ಪ್ರತಿನಿತ್ಯ ತಂದೆ ತಾಯಿ ಬಗ್ಗೆ ಒಂದು ಪ್ರೀತಿ, ಒಂದು ವಿಶ್ವಾಸವನ್ನು ತೋರಿಸಿ ಕನಿಷ್ಠ ಪಕ್ಷ ನಿಮ್ಮ ಶ್ರಮಕ್ಕೆ ತಕ್ಕ ಆ ನಿಯತ್ತನ್ನು ಸ್ವಲ್ಪ ತೋರಿಸ್ಬಿಟ್ರೆ ಅದಕ್ಕಿಂತ ಪುಣ್ಯಫಲ ಮತ್ತೊಂದಿದೆಯಾ? ಅಥವಾ ಜನ್ಮ ಕೊಟ್ಟಿದ್ದೀವಿ, ಅವ್ರಿಗೊಂದು ವಿಶೇಷವಾದಂಥ ದಾರಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಹಣೆ ಬರ ಹೇಗನ್ನ ಇರಲಿ, ಮಕ್ಕಳು ಚೆನ್ನಾಗಿರಲಿ ಹೋಲಿ, ಆ ಮಕ್ಕಳು ಚೆನ್ನಾಗಿರ್ತಾ ಇದ್ದಾರೆ. ಮಕ್ಕಳು ಹೊರಗಡೆ ಕಲ್ಚರ್ನ ಕಲ್ತ್ಕೊಂಡು, ಅಮೆರಿಕ ಅಲ್ಲಿನ ಪದ್ಧತಿಗಳನ್ನು ಕಲ್ತ್ಕೊಂಡು ಇವತ್ತು ಮದುವೆ ಆಗಿ ನಾಳೆ ದಿವಸ ಡೈವರ್ಸ್ಗೆ ಹೋಗ್ತಾ ಇದ್ದಾರಲ್ಲ. 15 ದಿವಸನೂ ನೆಟ್ಟಿಗೆ ಸಂಸಾರದಲ್ಲಿ ಇಲ್ವಲ್ಲ. ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬಸ್ಥರನ್ನ ಯಾರಾದರೂ ಒಬ್ಬರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರ? ನಿಮ್ಮೂರಿನ ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ನಿಮ್ಮ ಪರಿವಾರ, ನಿಮ್ಮ ಊರಿನ ಜನ ಬಂದಾಗ ಮನೆಯಲ್ಲಿ ಮಕ್ಕಳು ಅವ್ರನ್ನ ಕೂಡಿಸಿ ಮಾತಾಡ್ತಾರ? ಯಾಕೆಂದರೆ ಇವರು ಅಮೆರಿಕ ಫಾರಿನ್ ರಿಟರ್ನ್ ಅಲ್ವಾ? ಒಬ್ಬರಾದರೂ ಸಂಸ್ಕಾರದ ಮೈತುಂಬ ಬಟ್ಟೆ ಹಾಕಬೇಕು, ಮೈತುಂಬ ನಾವು ಹೀಗಿರಬೇಕು, ಗೌರವವಾಗಿ ನಡ್ಕೋಬೇಕು, ನಮ್ಮ ತಾತ ಹೀಗೆ ಬದುಕಿದ್ದಾರೆ, ನಮ್ಮ ಅಜ್ಜಿ ಹೀಗೆ ಬದುಕಿದ್ದಾರೆ, ನಮ್ಮ ಅಪ್ಪ ಅಮ್ಮ ಹಿಂಗೆ ಬದುಕಿದ್ದಾರೆ, ನಾವು ಹೀಗೆ ಬದುಕಬೇಕು ಎಂಬತಕ್ಕಂಥದ್ರ ಅರಿವು ಅವ್ರಿಗಿದೆಯಾ? ಅದು ಬರುತ್ತಾ? ದಾರಿ ತಪ್ಪಿಸಿದ ಯಾರು? ಎಲ್ಲಿ ದಾರಿ ತಪ್ಪಿಸ್ತಾ ಇದ್ದೀವಿ ನಾವು? ನಾವಾಗ ನಾವೇ ನಮ್ಮ ಮನೆ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀವಿ. ಇದರಲ್ಲಿ ಸರಿಯೆಷ್ಟೋ ತಪ್ಪೆಷ್ಟೋ ಇದು ನಿಮಗೆ ಬಿಟ್ಟು ವಿಚಾರ. ಆದರೆ ಒಂದು ಬಹಳ ನೊಂದು ಬೆಂದು ಕಣ್ಣೀರು ಹಾಕ್ತಿರ್ತಕ್ಕಂಥ ಕುಟುಂಬಗಳು ನನ್ನ ಮುಂದೆ ಬಂದು ಅವರು ಒಬ್ಬೊಬ್ಬರು ಆ ಕಷ್ಟಗಳನ್ನು ಹೇಳ್ಕೊಳ್ತಾರಲ್ಲ, ಅದು ನಿಮ್ಮ ಮುಂದೆ ತಂದಿಡುವ ಒಂದು ಸಣ್ಣ ಪ್ರಯತ್ನ ನಂದು. ಇದರಿಂದ ಅರ್ಥಕೊಳ್ಬೇಕಾದ್ದು ಇಲ್ಲಿ ಇಲ್ಲದ್ದು ಅಲ್ಲಿದೆ ಅಂತ ಹೋಗುವಂಥವ್ರು ಹೋಗಲಿ, ಅಲ್ಲಿಂದ ಬಂದ ಮೇಲೆ ಆದರೂ ಸಹಿತ ಏನು ನೀವು ಸಾಮ್ರಾಜ್ಯ ಕಟ್ಟುವಂಥದ್ದು? ಚಿನ್ನದ ತಟ್ಟೆಯಲ್ಲಿ ಊಟನ, ಅಥವಾ ಪ್ರತಿ ದಿವಸ 2 ಗ್ರಾಮ್ ಬಂಗಾರ ಏನಾರು ತಿನ್ನುವಂಥದ್ದ? ಆ ಕ್ಷಣಕ್ಕೆ ಬೇಕಾದಾಗ ಹಸಿವು ಬೇಕಾದಂತಹದ್ದು, ಮರ್ಯಾದೆ ಮಾನ ಮುಚ್ಕೊಳ್ಳೋಕ್ಕೆ ಬೇಕಾದ ಬಟ್ಟೆ, ನಮ್ಮೊಳಗಿರುವ ಅತೀತವಾದಂಥ ವಿಶ್ವಾಸವಾದ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಈ ಭಾರತಕ್ಕೆ ಅಥವಾ ಈ ತಾಯಿನಾಡಿಗೆ ಅಥವಾ ನಮ್ಮೂರಿಗೆ ನಮ್ಮ ಪ್ರಾಂತ್ಯಕ್ಕೆ ಅದು ಉಪಯೋಗ ಬರಲಿ. ಅಲ್ಲಿಂದ ಕಲಿತು ಬಂದು ಈ ಈ ಒಂದು ಸಂಸ್ಕೃತಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇರುವಂತಹದ್ದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದಕ್ಕೆ ಇಲ್ಲಿರಬಾರ್ದ? ಸರ್ ವಿಶ್ವೇಶ್ವರಯ್ಯನವರಾಗಲಿ ಅಥವಾ ಅಂಬೇಡ್ಕರ್ ಅವರಾಗಲಿ ಅಥವಾ ಇಂಥ ಮಹನೀಯರು ಎಷ್ಟೋ ಜನ ಇಷ್ಟು ಜ್ಞಾನವಂತರಾದರೂ ಈ ಭಾರತದ ನೆಲಕ್ಕೆ, ಈ ಒಂದು ಸಂಸ್ಕೃತಿಗೆ, ಈ ಒಂದು ಪ್ರಾಂತ್ಯಕ್ಕೆ ಹೋಗ್ಕೊಂಡು ಎಲ್ಲವನ್ನು ಸಹಿತ ಅವರು ನೋಡಿಸಿದ್ರಲ್ಲ, ವಿದ್ವತ್ತನ್ನು ದಾರೆ ಒಯ್ದಿರಲ್ಲ. ಇದನ್ನು ಯಾಕೆ ನಮ್ಮ ಮನೆ ಮಕ್ಕಳಿಗೆ ನಾವು ಹೇಳೋದಿಲ್ಲ? ನಮ್ಮ ಮನೆ ಮಕ್ಕಳಿಗೆ ಯಾಕೆ ಇದ್ರ ಬಗ್ಗೆ ನಾವು ಪಾಠ ಪ್ರವಚನ ಮಾಡೋದಿಲ್ಲ? ಪ್ರತಿಯೊಂದನ್ನು ಸಹಿತ ಅರ್ಥ ಮಾಡ್ಕೊಳ್ಳೋದಿರ, ಕೊನೆಗೆ ಜನ್ಮ ಕೊಟ್ಟರು ಸಹಿತ ನಿನಗೂ ನನಗೂ ಸಂಬಂಧವೇ ಇಲ್ಲ, ಅಯ್ಯೋ ಆ ಮೂಲೆಗೆ ಬಿದ್ದು ಸಾಯ್ತಾ ಇದ್ರು ಸಹಿತ ಅಪ್ಪ ಅಮ್ಮನ ನೋಡಿ ಒಂದು ಲೋಟ ನೀರು ಕೊಡೋ ಯೋಗ್ಯತೆ ಇಲ್ಲದಂಥ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಿರೋದು ಯಾರು? ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಿದ್ದ ಮೇಲೆ ನೀವು ಜನ್ಮ ಕೊಟ್ಟು ಪ್ರಯೋಜನ ಏನು? ಅವರು ದುಡಿದು ನಿಮಗೆ ತಂದು ಹಾಕೋದು ಬೇಡ, ಇರ್ತಕ್ಕಂಥದ್ದನ್ನಾದರೂ ನ್ಯಾಯಬದ್ಧವಾದಂಥ ರೀತಿ ಬದುಕಬೇಕು ಎಂಬತಕ್ಕಂಥ ಆಸೆ ಇಲ್ಲದಂಥ ರೀತಿಯಲ್ಲಿ ಹುಚ್ಚು ನರ್ತನ ಹುಚ್ಚವಾಗಿ ಒಂದು ನಡೆ ನಡವಳಿಕೆಗಳು ಅದು ಬೇಕಾ? ಆದರೂ ತುಂಬ ಜನ ತಂದೆ ತಾಯಂದರು ಹೊರದೇಶಕ್ಕೆ ಮಕ್ಕಳನ್ನು ಕಳಿಸಿ, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಳಿಸಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅಚಾತುರ್ಯಗಳನ್ನು ಕಂಡು ಕಾಣದಂಥ ರೀತಿ ಬಿಡು ಆಯಿತು ಬಿಡು ಆಯಿತು ಬಿಡು ಆಯಿತು
ಎಲ್ಲವೂ ಆಯಿತು ಮಕ್ಕಳನ್ನು ಸುಂದರವಾದಂತಹ ಒಂದು ವಸ್ತ್ರ ಸುಂದರವಾದಂಥ ಬದುಕಿನಿಂದ ಕಳಿಸಿ ನುಚ್ಚು ನೂರಾಗಿ ಗಾಜಿನ ಥರ ಹೊಡೆದು ಚೂರಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಏನೇ ಆದರೂ ಎಲ್ಲ ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂಥ ಪೋಷಕರು ತಂದೆ ತಾಯಿನೇ ಸರಿಯಾದ ಮಾರ್ಗ ತೋರಿಸಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮನನೊಂದು ಒಂದು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದು ನಿಜಕ್ಕೂ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಬಹಳ ಸೂಕ್ಷ್ಮವಾಗಿ ಅದನ್ನು ಅರ್ಥಕೊಳ್ಬೇಕು ಎಂಬತಕ್ಕಂಥ ಮಾತನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಆದರೆ ಒಂದಂತೂ ವಿಚಾರ ಹೇಳ್ತೀನಿ, ಬಹಳ ತೂಕವಾಗಿರ್ತಕ್ಕಂಥ ವಿಚಾರ, ಆದರೆ ಯಾರನ್ನು ಕೂಡ ಅನ್ಯಥಾ ಭಾವಿಸಬೇಡಿ. ಮಾಹಿತಿಯನ್ನು ಗುರುಗಳು ಏನು ತಿಳಿಸ್ತಾ ಇದ್ದಾರೆ ಅದನ್ನು ತಾವು ಸರಿಯಾದ ರೀತಿಯಲ್ಲಿ ತಾವು ಸ್ವೀಕಾರವನ್ನು ಮಾಡಿದ್ದೇ ಆದರೆ ಅದರಲ್ಲಿರ್ತಕ್ಕಂಥ ಮೂಲಾರ್ಥಗಳನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಮಾಹಿತಿಗಳನ್ನು ಸಾಕಷ್ಟು ಹಾಗೆ ಉಳಿಸ್ಕೊಂಡಿದ್ರು, ಮಧ್ಯದಲ್ಲಿ ಒಂದು ವಿರಾಮದ ಬಂದಿರತಕ್ಕಂಥ ಕಾರಣದಿಂದ ಅದನ್ನು ಹಾಗೆ ನಿಂತು ಹೋಯಿತು. ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಡ್ಬೇಕಲ್ವಾ ಗುರುಗಳೇ? ಈಗ ಆ ಒಂದು ಮಾಹಿತಿಯನ್ನು ಮುಂದುವರಿಸ್ತಾ ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಡಿ. ಮಾಹಿತಿ ಮುಂದುವರಿಸೋದಕ್ಕಿಂತ ಹಾಗೂ ಅರಿಬೇಕಾದ್ದು, ಅರ್ಥಕೊಳ್ಬೇಕಾದ್ದು ಸಮಾಜ ಮತ್ತು ಇವತ್ತಿನ ಪರಿಸ್ಥಿತಿ, ಮನುಷ್ಯನ ಬದುಕಿನ ಆಯುಷ್ ಪ್ರಮಾಣಗಳು, ಇದೆಲ್ಲವನ್ನು ಅರಿತು ನಾವೊಂದು ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು, ಒಂದು ಕುಟುಂಬದ ಜನ ಒಂದು ಕುಟುಂಬದಲ್ಲಿ ಇರಬೇಕು ಎಂಬತಕ್ಕಂಥ ಒಂದು ಪರಿಕಲ್ಪನೆ, ಆ ಒಂದು ಚಿಂತನೆ ಮಾತ್ರ ಈ ನಿಮ್ಮ ಆನಂದ್ ಗುರೂಜಿಯವ್ರದ್ದು. ಜನ್ಮ ಕೊಟ್ಟು ಮಕ್ಕಳನ್ನು ದೊಡ್ಡವರು ಮಾಡಿ ಮಕ್ಕಳನ್ನು ಎಲ್ಲೋ ವಿದೇಶಕ್ಕೆ ಕಳಿಸಿ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಒಂದು ಪರಿಸ್ಥಿತಿಗೆ ಅವ್ರು ಹೋಗ್ಕೊಂಡು ಅಲ್ಲಿ ಏನು ಅಚಾತುರ್ಯಗಳಾಗುತ್ತೋ ಗೊತ್ತಿಲ್ದಿರ, ಯಾವ ಅನಾರೋಗ್ಯದಲ್ಲಿ ತುತ್ತಾಗ್ತಾ ಇದ್ದಾರೋ ಅದು ಗೊತ್ತಿಲ್ದಿರ, ಹೋದವ್ರು ಪುನಃ ಹೇಗೆ ಹಿಂದೆ ಬರ್ದಿರ ಒಂದು ಅಚಾತುರ್ಯಗಳಾಗ್ತಿದೆ ಅಂತಕ್ಕಂಥದ್ರ ಅರಿವಿಲ್ದಿರ ನಾವೇನೋ ಮಾಡೋಕ್ಕೆ ಹೋಗಿ ಏನೋ ವ್ಯತ್ಯಾಸ ಮಾಡಿಕೊಂಡು ಕಣ್ಣೀರು ಹಾಕೋದು ಬೇಡ. ಹಿರಿಯರ ಮುಂದೆ ಮಕ್ಕಳನ್ನು ಕಳ್ಕೊಂಡಾಗ ಆಗುವಂಥ ನೋವಿದೆಯಲ್ಲ ಅದು ಸಾಮಾನ್ಯವಾದ್ದಲ್ಲ. ಜೊತೆ ಮಕ್ಕಳಿದ್ದರೂ ಸಹಿತ ಇಲ್ಲದಂಥ ರೀತಿ ವರ್ತನೆ ಮಾಡ್ತಾರಲ್ಲ ಅದು ಇನ್ನೂ ನರಕ, ಆ ನರಕನ ಅನುಭವಿಸೋದು ಬೇಡ. ಬಹುಶಃ ನಮ್ಮ ಕೈಯಾರ ನಾವೇ ನಮ್ಮ ಒಂದು ಬುಡಕಿನ ಬೆಂಕಿ ಇಟ್ಕೊಳ್ಳೋದಿರ ಒಂದಷ್ಟು ನೆಮ್ಮದಿ ಕಾಣುವಂಥದ್ದಾಗಲಿ, ಇಲ್ಲಿನ ಒಂದು ಪದ್ಧತಿ ಸಂಸ್ಕೃತಿಯನ್ನು ಸ್ವಾಗತಿಸಲಿ ಎಂಬತಕ್ಕಂಥ ಚಿಂತನೆಯಿಂದ ಈ ಮಾತು ನಾನು ಹೇಳಬೇಕಾಗಿ ಬಂತು. ಇರಲಿ. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ನಿಜ ಶ್ರಾವಣ ಮಾಸ ಶುಕ್ಲ ಪಕ್ಷ 17/8/2023 ಗುರುವಾರ, ಪ್ರತಿಪತ್ ಮಖಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಬೆಳಗ್ಗೆದ್ರೆ ಹುಣಸೂರಲ್ಲಿರ್ತಕ್ಕಂತಹ ಕಾರ್ಯಕ್ರಮ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಹುಣಸೂರಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗಿನ ಕಾರ್ಯಕ್ರಮ ಧನ್ವಂತರಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾಯಾಗದೊಂದಿಗೆ ಆ ಭೂಮಿ ಪೂಜೆಯನ್ನು ಮಾಡಿ ಅಲ್ಲಿ ನಡೀತಿರ್ತಕ್ಕಂಥ ಧರ್ಮ ಕಾರ್ಯದಲ್ಲಿ ನಾನು ಮೈಸೂರಿನ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಅಲ್ಲಿನ ರಾಜರು ಸಹಿತ ಅವರೂ ಸಹಿತ ಆಗಮಿಸ್ತಾ ಇದ್ದಾರೆ. ವಿಶೇಷವಾದ ಕಾಯಕಕ್ಕೆ ಹುಣಸೂರಿಗೆ ನಾನು ಬರ್ತಿದ್ದೇನೆ. ಇನ್ನು ಶುಭ ಸಂಧ್ಯಾಕಾಲ ಹೊಸೂರು ಹತ್ತಿರ ಇರ್ತಕ್ಕಂಥ ಹನುಮನ ಒಂದು ಸಾನ್ನಿಧ್ಯ ಅಲ್ಲಿಗೂ ಬರ್ತಿದ್ದೇವೆ. ಅದಾದ ನಂತರ ಶನಿವಾರ ಬಂತು ಅಂದರೆ ಶ್ರಾವಣ ಶನಿವಾರ ಮೊದಲು ನಮ್ಮ ಕಾರ್ಯಕ್ರಮ ಶನೇಶ್ವರನ ಸಾನ್ನಿಧ್ಯಕ್ಕೆ. ಶ್ರಾವಣ ಮಾಸ ತುಮಕೂರು ಹತ್ರ ಇರ್ತಕ್ಕಂಥ ಒಂದು ದೊಡ್ಡ ಶನೇಶ್ವರ ಕ್ಷೇತ್ರ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷವಾದಂಥ ಸ್ವಾಮಿಗೆ ಒಂದು ಅಭಿಷೇಕ ಅಲಂಕಾರ, ಸ್ವಾಮಿಯ ದರ್ಶನ ಮಾಡುವ ಭಾಗ್ಯ ಶನಿವಾರದಂದು. ಹೀಗೆ ಈ 3 ಕಾರ್ಯಕ್ರಮಗಳಾದ ನಂತರ ಇನ್ನು ಮಹರ್ಷಿ ಮಂದಿರದಲ್ಲಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಮಹಾಲಕ್ಷ್ಮಿ ಲಕ್ಷ್ಮೀ ಭೂವರಹ, ಆ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ, ನೂತನವಾದಂಥ ಆಲಯ. ಆ ಆಲಯವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ನಮಗಂತೂ ಆಶ್ರಮಕ್ಕೆ ಹೊರಟ್ರೆ ಆಶ್ರಮದ ಆ ಭಾಗ ಬಿಟ್ಟು ಹೊರಬರಲಿಕ್ಕೆ ಮನಸ್ಸಾಗ್ತಿಲ್ಲ. ಅಷ್ಟು ಬೃಹದಾಕಾರವಾಗಿರ್ತಕ್ಕಂಥ, ಅಷ್ಟು ಚೆನ್ನಾಗಿರ್ತಕ್ಕಂಥ, ಸುಮಾರು 9ರಿಂದ 10 ದಿವಸದಲ್ಲಿ ತಯಾರಾಗಿರ್ತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನ ಕಟ್ಟಡ, ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ಎಲ್ಲರೂ ಸಹಿತ ಶ್ರಮಿಸ್ತಾ ಇದ್ದಾರೆ. ಹಗಲು ರಾತ್ರಿ ಅಂದಿರ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಒಟ್ಟಾರೆ ಈ ಒಂದು ಶುಭ ಮುಹೂರ್ತಕ್ಕೆ ನಾಗರ ಪಂಚಮಿ ಎಂದು ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹರ ಸಾನ್ನಿಧ್ಯ, ಇದೆಲ್ಲವನ್ನು ಸಹಿತ ತಾವು ನೋಡ್ಬೋದು, ಬರ್ಬೋದು, ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು. ನಿಮ್ಮ ಕೈಲಾದಷ್ಟು ಸೇವೆಗಳನ್ನು ಸಲ್ಲಿಸ್ಬೋದು. ಏನಾದರೂ ಸರಿ ಒಂದಷ್ಟು ಸೇವೆಗಳನ್ನು ಸಲ್ಲಿಸಿ ಈ ಜೀವನ ಪಾವನ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ದೇವಾಲಯದ ಮಹಾಪ್ರಸಾದ, ಆಶ್ರಮದ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದು. ಆದರೆ ತೃಪ್ತಿಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಹೋದರೆ ಎಲ್ಲವೂ ಸಹಿತ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4 ಗಂಟೆ 20 ನಿಮಿಷ ಅಷ್ಟು ಒಳ್ಳೆ ಕಾಲ ಅಲ್ಲ, ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಇವತ್ತಿನ ಕಾಯಕವನ್ನು ಎಷ್ಟೇ ಅರ್ಥಗರ್ಭಿತ್ವ ಮಾಡಬೇಕು, ಹೀಗೆ ಮಾಡಿ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂದ್ಕೊಂಡ್ರು ಸಣ್ಣ ಸಣ್ಣ ಅಡಚಣೆಗಳು ಬರ್ತಕ್ಕಂಥದ್ದು ಇರುತ್ತೆ. ಇದನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಒಂದು ತಾಮ್ರದ ತಟ್ಟೆ, ತಾಮ್ರದ ತಂಬಿಗೆ ಅಥವಾ ತಾಮ್ರದ ಪಾತ್ರೆ ಯಾವುದಾದ್ರೂ ಸರಿ, ಅದರಲ್ಲಿ 1-2-3 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, 1 ಚಿಟಿಕೆಯಷ್ಟು ಬಿಳಿ ಸಾಸಿವೆ ಹಾಕಿ, 1 ಬಟ್ಲಡಿಕೆ ಹಾಕಿ, ಇದೆಲ್ಲವನ್ನು ಹಾಕಿ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ಬೆಳಗ್ಗೆ ಇಟ್ಟು ಅದನ್ನು ದರ್ಶನ ಮಾಡಿ ಹೊರಟು ಸಂಜೆ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಬಂದು ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಆ ತಟ್ಟೆಯಲ್ಲಿರ್ತಕ್ಕಂಥ ನೀರು ಎಲ್ಲ ಪದಾರ್ಥಗಳನ್ನು ಹೊರಗಡೆ ಗಿಡದ ಮೇಲೆ ಹಾಕಿ. ಹೀಗೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಶುಕ್ರ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಸಹಿತ ಸುಭಿಕ್ಷವಾಗಿದೆ. ಇವತ್ತು ವೃಷಭ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡಿ ಅಥವಾ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಿ ಗುರು ಪರಂಪರೆ ಇರ್ತಕ್ಕಂಥ ಆಸ್ಥಾನಕ್ಕೆ ಬಂದು ಗುರು ದರ್ಶನ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದರೆ ಇನ್ನಷ್ಟು ಲಾಭಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೂ ಅಷ್ಟೇ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯತೆಗಳನ್ನು ಸರಿಯಾದ ರೀತಿ ನೀವು ಅನುಸರಿಸ್ಕೊಂಡು ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಳ್ಳೋದು ಸಮಂಜಸ ಅಲ್ಲ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಏನೇ ಕೆಲಸ ಮಾಡಬೇಕಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕು. ಇವತ್ತು ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ಜ್ಞಾನದೇವತೆಯನ್ನು ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಪರವಾಗಿಲ್ಲ. ಯಾವುದೇ ಕೆಲಸ ಮಾಡಬೇಕಾದರೂ ಸಹಿತ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಇವತ್ತು ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳು ಮಾಡುವಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತಾಡ್ತಾ ನಗನಗ್ತಾ ಇರಲಿಕ್ಕಂಥದ್ದಾಗಲಿ ಎಲ್ಲ ಸಹಿತ ಬಹಳ ಒಳ್ಳೆ ಕಾಲಗಳಿದೆ. ಇದಕ್ಕಾಗಿ ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಕೆಲಸ ಕಾರ್ಯಗಳ ಕಡೆ ಒಂದಷ್ಟು ಜವಾಬ್ದಾರಿ ತಗೊಳ್ಳಿ. ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಮಾಡಿ ಅದರ ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ಗಕಾರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇನ್ನಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಅದೃಷ್ಟ ಇರತಕ್ಕಂಥದ್ದು. ಆದರೆ ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಸಹಿತ ಒಂದಷ್ಟು ಮಟ್ಟಿಗೆ ಸಮಸ್ಯೆ ತರುವಂಥದ್ದಿರುತ್ತೆ. ಆದರೆ ಇವತ್ತು ಯಾವುದೇ ಕೆಲಸ ಆದರೂ ಸಹಿತ ಸಮಾಧಾನದಿಂದ ವರ್ತನೆ ಮಾಡಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಲಾಭ ಸಿಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಜೊತೆಗೆ ದೇವಿಯ ಅನುಗ್ರಹ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಅಶ್ವತ್ಥ ಪ್ರಾರ್ಥನೆಯಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ರೀತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನ್ನು ಪ್ರಾರ್ಥನೆ ಮಾಡಿ 11 ಸುತ್ತು ಪ್ರದಕ್ಷಿಣೆ ಬಂದು ಆ ವೃಕ್ಷದ ತಳಗೆ ನಿಂತು ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ ಈ ಬೀಜಾಕ್ಷರಿ ಮಂತ್ರವನ್ನು ಆ ವೃಕ್ಷ ಸಾನ್ನಿಧ್ಯದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಲ್ಲಿ ನೀವು ಉಚ್ಚರಿಸಿದ್ರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಜ ಶ್ರಾವಣ ಮಾಸದ ಪ್ರಾರಂಭದ ದಿನ ಒಳ್ಳೆ ಗರ್ಜನೆ ಇದೆ. ಇವತ್ತು ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದ ರೀತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಏನಾದರೂ ಒಂದು ಹೊಸ ಕೆಲಸವನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯಲ್ಲಿ ತಾವಿದ್ದೀರಿ. ನಿಮ್ಮ ಸಾಧನೆಯ ಹಾದಿ ಬಹಳ ಸುಭಿಕ್ಷವಾಗಿರತಕ್ಕಂಥದ್ದು, ಸುಂದರವಾಗಿರತಕ್ಕಂಥದ್ದು. ಆದರೆ ಯಾವುದೇ ಒಂದು ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಮನಸ್ಸು ಒಂದಷ್ಟು ಮಟ್ಟಿಗೆ ಬೇರೆ ಬೇರೆ ಥರ ಚಿಂತನೆಗಳಾಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿ ನೀವು ಮಾಡಿದ ಕೆಲಸ ಶೀಘ್ರ ಫಲವನ್ನು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಒಳ್ಳೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಿ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಚ್ಚು ಬೆಲ್ಲ, ಕಡಲೆಬೇಳೆ ಮತ್ತು ಬೆಲ್ಲವನ್ನು ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ, ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರೋದ್ರಿಂದ, ಔದುಂಬರ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಒಳ್ಳೆ ಫಲಗಳು ಸಿದ್ಧಿಯಾಗುವಂಥ ಅನುಕೂಲ ನಿಮಗಿದೆ. ಆದರೆ ಫಲಾಫಲಗಳ ಮಧ್ಯದಲ್ಲಿ ಲಾಭ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೀ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆ ಫಲ. ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾಭ್ಯಾಸ, ಅದೇ ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು ಉದ್ಯೋಗದಲ್ಲಿ ಅನುಕೂಲ. ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಶ್ರಾವಣದ ಪ್ರಾರಂಭದ ದಿನ ಬಹಳ ಅನುಕೂಲ ಸಿಗ್ತಕ್ಕಂಥದ್ದು. ಹಾಗೆ ಹೊಸ ಹೊಸ ಯೋಚನೆಗಳು ಬರ್ತಕ್ಕಂಥದ್ದು, ಹೊಸದಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅದೃಷ್ಟ ಭಗವಂತ ಕೊಟ್ಟರೆ ಎಲ್ಲವೂ ಹೀಗೇನೆ. ಅಂತಹ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥದ್ದು. ಆದರೆ ಯೋಗ ಮತ್ತು ಯೋಗ ಫಲ ಅಂತಾರಲ್ಲ, ಅಂತಹ ಯೋಗ ಫಲವನ್ನು ತುಲಾರಾಶಿಯವರಿಗೆ ಮೇಲಿಂದ ಮೇಲೆ ಭಗವಂತ ಕರುಣಿಸ್ತಿದ್ದಾನೆ. ನಿಮ್ಮಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಫಲಾಫಲಗಳಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಮ್ಮ ಧರ್ಮ ಮಾರ್ಗವನ್ನು, ನೀವು ನಡೆದು ಬಂದಂಥ ಹಾದಿಯನ್ನು, ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಯಾವತ್ತೂ ಮರಿಬಾರ್ದು. ಜೊತೆಗೆ ನೀವು ಮಾಡುವಂತಹ ದಾನ ಧರ್ಮ, ಪೂಜೆ ಪುನಸ್ಕಾರ, ಜೊತೆಗೆ ಒಂದಷ್ಟು ಹಾಕುವಂಥ ಹೆಜ್ಜೆಯಲ್ಲಿ ಒಂದಷ್ಟು ಧರ್ಮ ಮಾರ್ಗಗಳನ್ನು ನೋಡ್ತಕ್ಕಂಥದ್ದು, ಅಥವಾ ನಿಮ್ಮನ್ನು ನಂಬಿರ್ತಕ್ಕಂಥವ್ರನ್ನೋ, ಜೊತೆಯಲ್ಲಿರ್ತಕ್ಕಂಥವ್ರನ್ನೋ, ಕುಟುಂಬದ ಸದಸ್ಯರನ್ನು ಸದಾಕಾಲ ಹಸನ್ಮುಖಿಯಿಂದ ನಗನಗ್ತಾ ಮಾತಾಡಿಸ್ತಕ್ಕಂಥದ್ದು, ನಿಮ್ಮ ಮಾತುಕತೆಯಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಹಳದಿ ಕಲರ್ ಬಣ್ಣದ ವಸ್ತ್ರ, ಜೊತೆಗೆ ಒಂದಿಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ ಇಂಥದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬಂದಿದ್ದೇ ಆದರೆ ಮತ್ತಷ್ಟು ಹೆಸರು, ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಅಧಿಕಾರ ಮತ್ತು ಲಾಭ, ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ ಕಾಣಬೇಕು. ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಲಗ್ನದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂಥ ಬೆನ್ನೋವು ಅಥವಾ ತಲೆನೋವು ಅಥವಾ ಯಾವುದೋ ಒಂದು ಮನಸ್ಸಲ್ಲಿ ಏನೋ ಒಂದು ವಿಚಾರವನ್ನು ಇಟ್ಕೊಂಡು ತುಂಬ ತಲೆ ಕೆಡಿಸ್ಕೊಳ್ತಾ ಹೋಗ್ತೀರಿ. ಆದರೆ ಇವತ್ತು ಎಷ್ಟು ಆನಂದವಾಗಿ ಹಾಕೋ ಹೆಜ್ಜೆನಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನೀವು ಒಳ್ಳೆಯ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕವನ್ನು ಅರ್ಥಗರ್ಭಿತವಾಗಿ ಸರಿಯಾದ ಚಿಂತನೆ ಮಾಡಿದ್ರೆ ಎಲ್ಲ ಫಲಗಳು ಶೀಘ್ರವಾಗಿ ಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಇರತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನ ಮುಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ಯಾಕೆ ತಡ, ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಭವ್ಯ ಗುರುಜಿ. ಭವ್ಯ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ?
ಸ್ವಾಮಿ ನನ್ನ ಪರ್ಸನಲ್ ಬಗ್ಗೆ ನಮ್ಮ ಸಂಸಾರದ ಬಗ್ಗೆನೇ. ಆಯ್ತು ತಾಯಿ, ಸಂಸಾರ. ಆಯ್ತಮ್ಮ, ನೊಂದ್ಕೊಳ್ಬೇಡ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಭವ್ಯ ಅಂತ ಗುರುಜಿ. ಹೇಳಮ್ಮ. ಸಂಸಾರದಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ. ಹೆಂಡ್ತಿನೇ ಬೇಡ ಅನ್ನೋ ತರ ಗಂಡ ತುಂಬಾ ಕಿರಿಕಿರಿ ಕೊಡ್ತಾ ಇದಾರೆ. ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ಫಸ್ಟ್ ನಂಗೆ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆಗಿ ಅಲ್ಲೂ ಇದೇ ತರ ಆಗಿ ಕೇಸ್ ಡೈವರ್ಸ್ ಆಗೋಯ್ತು. ಇವಾಗ 2ನೇ ಮದ್ವೆ ಆದೆ. 2ನೇ ಮದ್ವೆಲೂ ನೆಮ್ಮದಿ ಇಲ್ಲ. ತುಂಬಾ ಕಿರಿಕಿರಿ ಹಿಂಸೆ ಕೊಡ್ತಾರೆ. ನನ್ ಬೇಡ ಅಂದ್ಮೇಲೆ ಬೇಡ ಅಂತ 3 ವರ್ಷ ಸಂಸಾರ ಮಾಡಿದಾರೆ. ಇವಾಗ ನನ್ಗೆ ನಿನ್ ಹೆಂಡ್ತಿನೇ ಬೇಡ, ಹೋಗು ಅಂತ ಸುಮ್ನೆ ಹಿಂಸೆ ಕೊಡ್ತಾರೆ. ಹೊಡಿಯೋದು, ಇಲ್ಲ ಏನಾದ್ರೂ ಚಿತ್ರಹಿಂಸೆ ಕೊಡೋದು, ಇಲ್ಲ ಕಡಿಯೋದು, ಮದ್ದು ತಗೊಂಡ್ ಕಡಿಯಕ್ ಬರೋದು, ಆತರ ಎಲ್ಲ ಹಿಂಸೆ ಕೊಡ್ತಾರೆ ಗುರುಜಿ. ಏನು ಕೆಲಸ ಮಾಡ್ತಾರಮ್ಮ ಮನೆಯವರು? ಆಟೋ ಓಡಿಸ್ತಾರೆ ಗುರುಜಿ. ನೀನೇನು ಓದಿದ್ಯಮ್ಮ? ನಾನು SLC ಓದಿದ್ದೀನಿ ಗುರುಜಿ. ದೇವರು ಒಂದೊಂದು ಸತಿ ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ತಾನೋ ಏನು, ಅಥವಾ ನಮ್ಮ ಪೂರ್ವಾರ್ಜಿತ ನಮ್ಮ ಪ್ರಾರಬ್ಧ ಕರ್ಮವೋ ಏನೋ. ಎಲ್ಲವೂ ಹೇಗಿದೆ ಅಂದರೆ ಕಂತೆಗೆ ತಕ್ಕ ಬಂತೆ ಅಂತಾರಲ್ಲ, ಹಾಗಾಗೋಗುತ್ತೆ ಜೀವನ. ನೋಡು, ನಿನ್ನ ವಿದ್ಯಾಭ್ಯಾಸದಲ್ಲಾದರೂ ಅಟ್ಲೀಸ್ಟ್ ಒಂದು ವಿದ್ಯಾಭ್ಯಾಸದಲ್ಲಿ ಸರಿಯಾದ ರೀತಿ ಇದ್ದಿದ್ದರೆ ನಿನ್ನ ಬದುಕಿಗೆ ಒಂದಷ್ಟು ದಾರಿ ಹುಡುಕ್ಬೋದಾಗಿತ್ತು. ಆ ಕಡೆ ವಿದ್ಯೆ ಇಲ್ಲ, ಈ ಕಡೆ ಕೈ ಹಿಡಿದು ನಡೆಸೋರು ಈ ಪ್ರಕಾರ ಇದ್ದಾರೆ. ಯಾರೊಬ್ಬರು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರಲ್ಲ. ಹಾಗೆ 3 ವರ್ಷ ಸಂಸಾರ ಆದಮೇಲೆ ಇವತ್ತು ನೀನು ಬೇಡ ಅಂದರೆ ಮೊದಲನೇದೊಂದು ಜೀವನ ಆ ಥರ ಅಚಾತುರ್ಯ ಆಗೋಗಿದೆ. ಅದಾದಮೇಲೆ 2ನೇದಾದರೂ ಪರವಾಗಿಲ್ಲಪ್ಪ, ಇಲ್ಲಿ ಸುಧಾರಣೆ ಆಗುತ್ತೆ ಅಂದ್ಕೊಂಡ್ರೆ ಇಲ್ಲೂ ಕಣ್ಣೀರು ಹಾಕ್ತಾ ಇದೆಯಾ? ಚಿಂತೆ ಮಾಡಬೇಡಮ್ಮ. ಒಂದು ಕೆಲಸ ಮಾಡು, ಇಂತಹ ಪರಿಸ್ಥಿತಿನಲ್ಲಿ ಏನಾದರೂ ಒಂದಿಷ್ಟು ತಂತ್ರಸಾರಗಳಿಂದ ಸಹಾಯ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ಮಾಡಬೇಕಾದ್ದು ಕರೆಕ್ಟಾಗಿ 18 ದಿವಸ ನಿನ್ನ ಮಂತ್ಲಿ ಡೇಟ್ ಆದಮೇಲೆ 18 ದಿನ ಪ್ರಾರಂಭದಲ್ಲಿ 4 ದಿವಸ ತಲೆಗೆ ಸ್ನಾನ ಮಾಡಬೇಕು. ಅನಂತರ ನೀನು ತಲೆಗೆ ಸ್ನಾನ ಮಾಡ್ತಿದ್ರು ಈ ಅನುಷ್ಠಾನ ಮಾಡೋದ್ರಲ್ಲಿ ತಪ್ಪಲ್ಲ. ನೀನು ಮಾಡಬೇಕಾದ್ದು ಹತ್ತದಲ್ಲಿ ಅಶ್ವತ್ಥ ಕಟ್ಟೆ ಇದ್ದರೆ ಆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ಅಲ್ಲಿರ್ತಕ್ಕಂಥ 1 ಎಲೆ ತೊಗೊಂಡು ಬಾ. ದಿನಕ್ಕೆ 1 ಎಲೆ. ಆ ಎಲೆ ತೊಗೊಬಂದು ಮನೆಯಲ್ಲಿ ಅರಶಿನ ನೀರಲ್ಲಿ ಶುದ್ಧಿ ಮಾಡು. ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿ. ಆ ಎಲೆ ಮೇಲೆ ಒಂದು ವೃತ್ತಾಕಾರ ಬರಿ, ಒಂದು ಸರ್ಕಲ್ ಹಾಕು. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ. ತ್ರಿಕೋನ ಬರೆದು ಅದರ ಮಧ್ಯದಲ್ಲಿ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರಿ. ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅದರ ಮೇಲೆ 1 ಹನಿ ಜೇನುತುಪ್ಪ ಹಾಕು. 1 ಹನಿ ಜೇನುತುಪ್ಪ ಹಾಕು. ಜೇನುತುಪ್ಪ ಹಾಕಿ ಅದರ ಮೇಲೆ ಒಂದು ಚಿಟಿಕೆ ಬಿಳಿ ಸಾಸಿವೆ ಹಾಕಿ ಈಗ ರೆಕಾರ್ಡ್ ಪ್ರಾರಂಭ ಮಾಡ್ತಾ ಇದೆಯಾ? ಆದರೂ ಈ ನಾನು ಮಾತಾಡಿರ್ತಕ್ಕಂಥ ಇಷ್ಟು ನಿನಗೆ ZEE5 ಸಿಗುತ್ತೆ, ಚಿಂತೆ ಮಾಡಬೇಡ ಆಯ್ತಮ್ಮ. ಅದ್ರ ಮೇಲೆ 1 ಹನಿ ಜೇನುತುಪ್ಪ ಹಾಕಿ ಅದನ್ನು ಪೂರ್ವಾಭಿಮುಖವಾಗಿಟ್ಟು ಪ್ರತಿ ದಿವಸ ಓಂ ಶ್ರೀಂ ಐಂ ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ, ನನ್ನ ಮನೆ, ನನ್ನ ಪರಿಸರ, ನನ್ನ ಜೀವನ ಸುಭಿಕ್ಷವಾಗಿರೋಕ್ಕೆ ನನಗೆ ಆಶೀರ್ವಾದ ಮಾಡಪ್ಪ ಭಗವಂತ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಮ್ಮ. ಇದರಿಂದ ನಿನ್ನ ಗಂಡನ ಯಶಸ್ಸಾಗುತ್ತೆ, ಗಂಡನ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ಆತ ಚೆನ್ನಾಗಿದ್ದು ನೆಮ್ಮದಿಯಾಗಿ ಹೊರಗಡೆ ಒಂದು ನೆಮ್ಮದಿ ಕಂಡ್ರೆ ಮನೆಗೆ ಬಂದು ನಿನ್ನ ಹತ್ರ ಯಾವುದೇ ಥರ ಅಸಮಾಧಾನ ಇರಲ್ಲ. ಕೆಲವ್ರಿಗೆ ಏನಾಗುತ್ತೆ, ಹೊರಗಡೆ ವ್ಯವಹಾರಗಳು ಸರಿಯಾಗಿ ಆಗಲಿಲ್ಲ, ಸರಿಯಾಗಿ ಬಿಸ್ನೆಸ್ ಆಗಲಿಲ್ಲ, ಸರಿಯಾಗಿ ಕೆಲಸ ಆಗಿಲ್ಲ ಅಂದರೆ ಅದು ಹೆಂಡತಿಯಿಂದನೇ ಆಗಲಿಲ್ಲ, ನಿನ್ನಿಂದ ಆಗಲಿಲ್ಲ ಅನ್ನೋ ಒಂದು ಕೊರತೆ, ಆ ಮನಸ್ಸು ನೋವು, ಅದರ ಮೇಲೆ ನಿಮ್ಮ ಮೇಲೆ ಬೇರೆ ಬೇರೆ ಥರ ಗದಾಪ್ರಹಾರ ಮಾಡ್ತಾರೆ. ಅವರ ಮನಸ್ಥಿತಿ ಸರಿ ಹೋಗಲಿಕ್ಕೆ, ನಿನ್ನ ಸಂಸಾರ ಸರಿ ಹೋಗಲಿಕ್ಕೆ, ನಿನ್ನ ಮನಸ್ಸಲ್ಲಿರ್ತಕ್ಕಂಥ ನೋವು ಬೇಗ ದೂರ ಆಗಲಿಕ್ಕೆ ಈ ತಂತ್ರಸಾರ ನಿಂಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು 18 ದಿವಸ ಮಾಡು. ದಿನಕ್ಕೆ 1 ಎಲೆ ಪೂಜೆ ಮಾಡು. ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ಯಾವುದಾದ್ರು ಒಂದು ಜಾಗದಲ್ಲಿಡು. ಮಾರನೇ ದಿವಸ ಬೆಳಗ್ಗೆ ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಡು. ಇದನ್ನೇ ಮಾಡ್ತಾ ಬಾ. 18 ದಿವಸ ಆದಮೇಲೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೊಡೋ ಪ್ರಸಾದ ತೊಗೊಂಡು ಬಾಮ್ಮ. ಇದರಿಂದ ನಿನ್ನ ಜೀವನ ಚೆನ್ನಾಗಾಗುತ್ತೆ. ನಿನ್ನ ಜೀವನ ಚೆನ್ನಾಗಿರಲಿ ಅಂತ ನಾನು ಲಕ್ಷ್ಮೀ ಬೋಹರಾ ಸ್ವಾಮಿನ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಯಾವುದೇ ಅಸಮಾಧಾನ ಇದ್ದರೂ ಸಮಾಧಾನಕರವಾದಂಥ ಫಲ ಬೇಕು. ಹಾಗೆ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಹಸನ್ಮುಖಿತನ ಬೇಕು. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ನೀವು ಮಾಡುವ ಕೆಲಸ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿಯೇ ಗುರುಗಳ ಪ್ರಾರ್ಥನೆ ಬೇಕು. ನಿಮಗಿನ್ನ ಹಿರಿಯರು, ಮಾರ್ಗದರ್ಶಕರು ಯಾರು ಏನು ಹೇಳಿದ್ರು ಸಹಿತ ಯಾವುದೇ ವಿಚಾರವನ್ನು ತೆಗೆದು ಹಾಕ್ತೀರಾ ಸಮಾಧಾನವಾಗಿ ಅದರ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ.
ಹಾಗೆ ಇವತ್ತಿನ ದಿವಸ ಫಲಾಫಲಗಳ ವೃದ್ಧಿಗಾಗಿ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ನಿಮಗಿರೋದ್ರಿಂದ ಇವತ್ತು ನೀವು ಮಾಡಬೇಕಾದ್ದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಅಥವಾ ಗುರು ಪರಂಪರೆ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಅಥವಾ ಸಾಧ್ಯವಾದರೆ ಕಂದು ಬಣ್ಣದ ಶ್ವಾನಗಳಿಗೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸು ಏನು ಹೇಳುತ್ತೆ ಅಥವಾ ನಿಮ್ಮ ಮನಸ್ಥಿತಿ ಹೇಗಿದೆ ಅದನ್ನು ನೋಡಿಕೊಂಡೇ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳು, ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿಗೆ ತಾವು ಈಡಾಗಬೇಕಾಗತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ತಂದುಕೊಳ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಬೋದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲೇ ಒಂದಷ್ಟು ಅಚಾತುರ್ಯಗಳಿದೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂತಹ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತುಂಬ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಸರಿಯಾದ ಕ್ರಮದಲ್ಲಿ ಸರಿಯಾದ ಚಿಂತನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನೀವು ಮಾಡುವ ಕೆಲಸಕ್ಕೆ ಏನಾದರೂ ಒಂದು ಬಲಗಳನ್ನು ತುಂಬಿಕೋಬೇಕಾದ್ರೆ ಅಥವಾ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಬೇಕು, ಗುರು ಹಿರಿಯರ ಮಾರ್ಗದರ್ಶನವೂ ಬೇಕು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ದಿರ ಆಯಾ ಕಾಲಕ್ಕೆ ಏನು ನಡೀತೋ ಅದು ನಡೆದು ಹೋಗ್ತಾ ಇರುತ್ತೆ. ಹೋಗುವಂಥದ್ದನ್ನು, ಆಗುವಂಥದ್ದನ್ನು, ಅಥವಾ ಕೈಬಿಟ್ಟು ಹೋಗುವಂಥದ್ದನ್ನು, ಅಥವಾ ದೂರ ಮಾಡ್ತಕ್ಕಂಥವ್ರನ್ನ ಅಥವಾ ನಿಂದನೆ ಮಾಡ್ತಕ್ಕಂಥವ್ರನ್ನ ಯಾರೂ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಏನಿದೆಯೋ ಆ ಕ್ಷಣಕ್ಕೆ ಬಂದು ಹೋಗುವಂಥದ್ದೇ. ಬಿರುಗಾಳಿ ಥರ ಬಂದರೂ ಯಾವ ಗಾಳಿಯೂ ಪರ್ಮನೆಂಟಾಗಿ ನಿಲ್ಲುವಂಥದ್ದಲ್ಲ. ಈ ಸೃಷ್ಟಿನಲ್ಲಿ ಎಲ್ಲವೂ ಸಹಿತ ಹಾಗೇ ಆಗಿರುತ್ತೆ. ಹಾಗೆ ಯಾರೊಬ್ಬರು ನಿಮ್ಮನ್ನು ಮಾತಾಡಲಿಲ್ಲ ಅಂದರೆ ಮನಸ್ಸಿಗೆ ನೋವು ಮಾಡ್ಕೊಳ್ಬಾರ್ದು. ಯಾರೊಬ್ಬರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಕಾಲಕ್ಕೂ ಏನು ನಡಿಬೇಕೋ ಅದು ಭಗವತ್ ನಡೆದೇ ನಡೆಯುತ್ತೆ. ಆದರೆ ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಎಂತಹ ಅಸಮಾಧಾನ ಆದರೂ ಸಹಿತ ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವರ್ಚಸ್ಸು, ತೇಜಸ್ಸು, ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳು, ಹಾಗೆ ಯಾವುದೇ ಕೆಲಸದಲ್ಲಾದರೂ ಯಾವುದೇ ವೃತ್ತಿದಲ್ಲಿರ್ತಕ್ಕಂಥವ್ರಾದರೂ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಆದರೆ ಮಾಡುವ ಕಾಯಕ ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳಿದವನು ಬಾಳಿಯಾನು ಅಂತಾರಲ್ಲ, ಈ ಪ್ರಕಾರವಾಗಿ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು, ಗುರುರಾಯರನ್ನು ಅಥವಾ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ ಗುರುಗಳ ಹೆಸರಲ್ಲೇ ಒಂದಷ್ಟು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಹಾಗೆ ನಿರ್ಗತಿಕರಿಗೆ, ಬಡಜನಕ್ಕೆ, ತುಂಬ ಕಷ್ಟದಲ್ಲಿರ್ತಕ್ಕಂಥವರಿಗೆ ಏನಾದರೂ ಒಂದಿಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತು ಆರೋಗ್ಯದ ಕಡೆಯೂ ತುಂಬ ಲಕ್ಷ್ಯ ಕೊಡಬೇಕು. ಯಾಕೆಂದರೆ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಇವತ್ತು ಬಹಳಷ್ಟು ಆಗುತ್ತೆ. ಒಂದಷ್ಟು ಜನಕ್ಕೆ ಬೆನ್ನೋವು ಇರುತ್ತೆ, ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಇರುತ್ತೆ, ಒಂದಷ್ಟು ಜನಕ್ಕೆ ಮಾನಸಿಕವಾದಂಥ ಒತ್ತಡ, ಬೇಡವೇ ಬಿಡಪ್ಪ ಈ ಜೀವನ ಅನ್ನೋಷ್ಟು ಮಟ್ಟಿಗೆ ಹುಚ್ಚಿದ್ದು ಕುಣಿಯುವಂಥ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಆಗುತ್ತೆ. ಆದರೆ ಇಂತಹ ಸಮಯದಲ್ಲೇ ಮನಸ್ಸಿನ ಸ್ಥಿತಿಯನ್ನು, ನಿಮ್ಮ ಏಕಾಗ್ರತೆಯನ್ನು, ಜೊತೆಗೆ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಪರಿಸರವನ್ನು ಕಲುಷಿತ ಮಾಡ್ಕೊಳ್ಳ್ದಿರಾ, ಸಮಸ್ಯೆ ಮಾಡ್ಕೊಳ್ಳ್ದಿರಾ ನೆಮ್ಮದಿಯಾಗಿ ಸಂತೋಷವಾಗಿರುವಂಥ ಪರಿಸ್ಥಿತಿ ನಿಮ್ಮದಾಗಲಿ. ಇವತ್ತು ಸಾಧ್ಯವಾದರೆ 1-2 ಅಚ್ಚು ಬೆಲ್ಲ, ಅಂದರೆ 2 ಅಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಹನುಮನ ಕ್ಷೇತ್ರಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ದೀಪದ ಆರತಿ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಭಗವತ್ ಸಂಕಲ್ಪ, ಭಗವಂತನ ಕೃಪಾಕಟಾಕ್ಷದಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ವಿಶೇಷವಾಗಿ ಇದೇ ಬರ್ತಕ್ಕಂಥ 20-21 ಮಹರ್ಷಿ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಶ್ರೀ ಕ್ಷೇತ್ರ ಲೋಕ ಕಲ್ಯಾಣಾರ್ಥವಾಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನದ ನಿರ್ಮಾಣವೂ ಕೂಡ ಈಗಾಗಲೇ
100ಕ್ಕೆ 100 ಪಟ್ಟಿನಷ್ಟು ಸಂಪೂರ್ಣವಾಗಿ ನಿರ್ಮಾಣ ಆಗೋಗಿದೆ. ಲೋಕಾರ್ಪಣೆ ಆಗ್ತಕ್ಕಂಥದ್ದು, ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು, ಕುಂಭಾಭಿಷೇಕವಾಗ್ತಕ್ಕಂಥದ್ದು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಇನ್ನು ಆ ಒಂದು ಕೈಂಕರ್ಯ ಬಹಳ ವಿಶೇಷವಾಗಿ 20, 21 ಈ 2 ದಿನಗಳಲ್ಲಿ ಬಹಳ ವೈಭವೀಪೂರಿತವಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲೇ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೇ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಮತ್ತು ಪ್ರಸಾದದ ವಿತರಣೆಯೂ ಕೂಡ ಇರುತ್ತೆ. ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಬೇಕು. ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ನಾವು ಕೂಡ ಪಾತ್ರರಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ರಾಶಿ ಫಲಗಳನ್ನು ತಿಳ್ಕೊಂಡ್ವಿ ಮತ್ತು ಸ್ವರಜ್ಯೋತಿಷ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಸಾಕಷ್ಟು ಕರೆಗಳನ್ನು ಕೂಡ ಸ್ವೀಕರಿಸಿದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸ್ವಾಮೀಜಿ. ಬೆಂಗಳೂರಿಂದಾನೆ. ಅಮ್ಮ, ತಮ್ಮ ಹೆಸರು? ಶೈಲಜಾ ಅಂತ. ಶೈಲಜಾ ಅಂತ ಹೇಳಿ. ಅಮ್ಮ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ, ಮನೆ ಬಗ್ಗೆ ಮತ್ತೆ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಸ್ವಾಮೀಜಿ. ಆಯ್ತು ತಾಯಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮನೇಲಿ ಸುಮ್ಮನೆ ಪದೇ ಪದೇ ಜಗಳ ಆಗುತ್ತೆ. ಮತ್ತೆ ನಮ್ಮ ಅಪ್ಪನ ವಿಷಯಕ್ಕೆ ನಿಮ್ಮಪ್ಪ ಹಂಗೆ ನಿಮ್ಮಪ್ಪ ಹಂಗೆ. ನಮ್ಮಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ ಸ್ವಾಮೀಜಿ. ನಮ್ಮಪ್ಪ ಹಂಗೆ ನಿಮ್ಮಪ್ಪ ಹಿಂಗೆ. ಎಲ್ಲಾರು ನಮ್ಮ ಅಪ್ಪ ಮನೆಗೆ ಹೋದ್ರೆ ನಮ್ಮ ಅಮ್ಮನ ಫಸ್ಟ್ ಕೇಳ್ದ, ನಮ್ಮಮ್ಮ ಅಡ್ಗೆ ಮಾಡ್ದಂಗೆ ನಿಂಗ್ ಮಾಡಕ್ ಬರಲ್ಲ, ನಮ್ಮಮ್ಮ ಹಂಗ್ ಮಾಡ್ತಾರೆ, ನೀನ್ ಹಿಂಗ್ ಮಾಡ್ತೀಯಾ ಅಂತ ಅಂತಾರೆ. ಇಲ್ಲೂ ನೆಮ್ಮದಿ ಇಲ್ಲ. ಕೆಲ್ಸಕ್ಕೆ ಹೋದ್ರೆ ಕೆಲ್ಸನೂ ಕರೆಕ್ಟಾಗಿ ಆಗ್ತಿಲ್ಲ. ಇವತ್ ಬಾ ಅಂತಾರೆ, ನಾಳೆ ಬೇಡ ಅಂತಾರೆ ಗುರುಜಿ. ಧೈರ್ಯ ತನ್ಕೊಮ್ಮ. ಒಂದು ಹೆಣ್ಣಿಗೆ ಬರೋ ಕಷ್ಟಗಳೇ ಇವೆಲ್ಲ ನಮ್ಮ. ನೋಡು, ತವರಲ್ಲಿ ಬಾಲ್ಯದಿಂದ ನಿನ್ನ ಮದುವೆ ತನಕ ಅಲ್ಲಿ ತನಕ ನಿನ್ನ ಕೈ ಹಿಡಿದು ನಡೆಸಿರ್ತಕ್ಕಂಥ ಅಪ್ಪನ ಬಗ್ಗೆ ನಿನಗೆ ಪ್ರೀತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದಿರಲೇಬೇಕು. ಆದರೆ ಅಪ್ಪ ಅಮ್ಮನ ಛೇಡಿಸಿ ಮಾತಾಡ್ತಕ್ಕಂತಹವರು ಮನೆಗಳಲ್ಲಿ ನಡೀತಾ ಇರುತ್ತಮ್ಮ. ಯಾಕೆಂದರೆ ನೀನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿನ್ನನ್ನು ನೇರವಾಗಿ ಮಾತಾಡೋದಿಲ್ಲ, ನಿನ್ನ ಜನ್ಮ ಕೊಟ್ಟವ್ರನ್ನೇ ಮಾತಾಡ್ತಿರ್ತಾರೆ. ಕೆಲವಷ್ಟನ್ನು ಇಗ್ನೋರ್ ಮಾಡಬೇಕಮ್ಮ. ಈ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಟ್ಬಿಡ್ತಾ ಇರ್ಬೇಕು ನೀನು. ಇಲ್ಲಾಂದರೆ ನಡಿಲಿಕ್ಕಾಗಲ್ಲ, ಹೆಜ್ಜೆ ಹಾಕ್ಲಿಕ್ಕೆ ಆಗೋಲ್ಲ. ಇದನ್ನು ಒಂದು ಕ್ಷಣ ನೀನು ತಿರುಗಿಸಿ ಮಾತಾಡ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆದರೆ ಅದು ಆಗಬಾರ್ದು. ಸಂಸಾರ ಅಲ್ವಮ್ಮ. ಈ ಸಂಸಾರದಲ್ಲಿ ಏನೇ ಆದರೂ ಸಹಿತ ಇವೆಲ್ಲ ಬಂದು ಹೋಗುತ್ತೆ. ನೋಡು ತಾಯಿ, ಒಂದು ಭೂಮಿ ತೂಕದ ಹೆಣ್ಣು ಅಂತ ಯಾತಕ್ಕೆ ನೀನು ಒಂದು ಹೆಣ್ಣಿಗೆ ಮಾತು ಹೇಳ್ತಾರೆ ಅಂದರೆ, ಆ ಹೆಣ್ಣು ಎಲ್ಲವನ್ನೂ ಸಹಿತ ಸಹಿಸೋ ಶಕ್ತಿ ಇದೆ. ಒಂದು ಗಂಡಿಗಿಲ್ಲ. ಒಂದು ಗಂಡು 100 ಮಾತಾಡಿದ್ರು ಒಂದು ಹೆಣ್ಣು ಒಂದು ತಿರುಗಿಸಿ ಮಾತಾಡಿಬಿಟ್ರೆ ಆ ಗಂಡು ಇನ್ನೊಂದು ಸತಿ ಮಾತಾಡೋಕ್ಕಾಗೋದೇ ಇಲ್ಲ. ಆಗೇನು ಮಾಡ್ತಾರೆ? ಹುಚ್ಚು ತೀರ್ಮಾನ ತೊಗೊಳ್ತಾರೆ, ಮೂಗಿನ ತುದಿಯಲ್ಲಿ ಕೋಪಕ್ಕೆ ಕೈ ಕೊಡ್ತಾರೆ, ಅವಾಗ ಇನ್ನೇನೋ ಒಂದು ವರ್ತನೆಗಳು ಮಾಡ್ತಾರೆ, ಕೆಟ್ಟ ನಡವಳಿಕೆಗಳನ್ನು ನಡೆಸ್ಬಿಡ್ತಾರೆ. ಆದರೆ ಒಂದು ಹೆಣ್ಣು ತಾಳ್ಮೆ ತೊಗೋಬೇಕಲ್ಲಮ್ಮ. ನೀನು ತಾಳ್ಮೆಯಿಂದಲೇ ನಡ್ಕೋಬೇಕು. ನೀನು ತಾಳ್ಮೆಯಿಂದೇ ಇರು. ಸ್ವಲ್ಪ ದಿವಸ ನಿನ್ನ ಸ್ವರತರಂಗ ನೋಡಿದ್ರೆ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಕಡೆ ಉದ್ಯೋಗ ನಿನಗೆ ಸೆಟ್ ಆಗುತ್ತೆ. ಜೊತೆಗೆ ನಿನಗಿರುವ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ನೀನು ಒಂದು ಕೆಲಸ ಮಾಡು, ಒಂದು 11 ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಕೈಕಾಲು ಮುಖ ತರ್ಕೊಂಡು ದೇವ್ರ ಮುಂದೆ ಒಂದು ದೀಪ ಹಚ್ಚಿಬಿಟ್ಟು ಏನಾದರೂ ಬರಲಿ ಭಗವಂತ ನೀನು ದಯ ಹೊಂದಿರಲಿ ಅಂತ ಪ್ರಾರ್ಥನೆ ಮಾಡು. ಹಾಗೆ ಸಾಧ್ಯವಾದರೆ ತುಂಬೆ ಹೂ ಗೊತ್ತಲ್ಲ? ತುಂಬೆ ಹೂ ಅಂತ ಸಿಗುತ್ತೆ. ತುಂಬೆ ಹೂವನ್ನು ಯಾರನ್ನಾರು ಕೇಳಿ ನೋಡು. ಅಥವಾ ನೋಡಿದರೆ ಆ ತುಂಬೆ ಹೂನ 21 ತುಂಬೆ ಹೂನ ತಂದು ಬೆಳಗ್ಗೆ ಹೊತ್ತು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡು. ಸಂಜೆ ಹೊತ್ತು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನೀರಲ್ಲಿ ಕಲಿಸ್ಬಿಟ್ಟು ಅರಿಶಿಣದ ಮುದ್ದೆಯನ್ನಾಗಿ ಮಾಡಿ ಅದನ್ನು ಹಸಿರು ಎಲೆ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡು. ಹಸಿರು ಎಲೆ ಮೇಲೆ ಅರಿಶಿನ ಪುಡಿಯನ್ನಿಟ್ಟು ಪ್ರಾರ್ಥನೆ ಮಾಡು. ಅರಿಶಿನ ಮುದ್ದೆಯನ್ನಿಟ್ಟು ಮಾಡಿದ್ರೆ ತಾಯಿ ಗೌರಿಯ ಅನುಗ್ರಹ ನಿನಗೆ ಸಿಗುತ್ತೆ. ಗೌರಿಯ ಅನುಗ್ರಹ ನಿನಗಾಯಿತು ಅಂದರೆ ನಿನ್ನ ಕುಟುಂಬದಲ್ಲಿ ಇಂತಹ ಒಂದು ಅಡಚಣೆಗಳು ದೂರ ಆಗುತ್ತೆ. ನಿನಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಒಂದು ಮಧ್ಯದಲ್ಲಿರ್ತಕ್ಕಂಥ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸುತ್ತೋ ಮಧ್ಯೆ ಬರ್ತಕ್ಕಂಥ ಸಮಸ್ಯೆಗಳಾಗುತ್ತೋ ಅದೆಲ್ಲವೂ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ನಿನಗೆ ಸಿಗುತ್ತಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಕಷ್ಟಗಳು ಇದು ಪರ್ಮನೆಂಟ್ ಅಲ್ಲ, ಸ್ವಲ್ಪ ದಿವಸ ಮಾತ್ರ. ಧೈರ್ಯ ತನ್ಕೋ. ಮುಂದಕ್ಕೆ ನೀನು ನಗ್ನಗ್ತಾ ಬದುಕ್ತೀಯ. ಇವತ್ತು ನಿನಗೆ ಕಷ್ಟ ಇದೆ, ಇವತ್ತು ನಿನಗೆ ನೋವಿದೆ, ಆದರೆ ಮುಂಬರ್ತಕ್ಕಂಥ ದಿನದಲ್ಲಿ ಇದು ಪರ್ಮನೆಂಟ್ ಅಲ್ಲ. ನೀನು ಧೈರ್ಯವಾಗಿದ್ದು ನಿನ್ನ ಜೀವನ ಸುಭಿಕ್ಷವಾಗಿಟ್ಕೋ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶೈಲಜಾರವರು ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಲ್ಲ, ಅವ್ರಿಗೊಂದು ಸಣ್ಣ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡಲಿ ಭಗವಂತ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಇದೇ ಬರ್ತಕ್ಕಂಥ 20, 21 ಮಹರ್ಷಿ ಅದೇ ಇದೆ. 20, 21 ಬಗ್ಗೆ ಹೌದು ಎಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಈ ಹಿಂದೆ ಭೂವರಹ ಸ್ವಾಮಿಯ ದರ್ಶನಕ್ಕೆ ಸಾಲಿಗ್ರಾಮ ದರ್ಶನಕ್ಕೆ ಬಂದು ಹೋದಂಥ ಭಕ್ತರು ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾದ ನಂತರ ಅದ್ಭುತವಾದಂತಹ ಒಂದು ಪ್ರತಿಷ್ಠಾಪನಾ ಮೂರ್ತಿಯನ್ನೇ ತಾವು ನೋಡುವಂಥದ್ದಾಗಲಿ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗಲಿ. ಅಂತಹ ಅದ್ಭುತವಾದಂತಹ ವಿಶೇಷವಾದಂಥ ಕಾಯಕ, ಅದರಲ್ಲೂ ನವರತ್ನ ಅಗ್ರಹಾರದಲ್ಲಿ
ನವರತ್ನದ ಒಂದು ಪೀಠವನ್ನೇ ಸ್ಥಾಪನೆ ಮಾಡಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಅಲ್ಲಿ ನೆಲೆಸ್ತಾ ಇದ್ದೀವಿ. ಆ ತಾಯಿಯ ದರ್ಶನಕ್ಕೆ ತಾವೆಲ್ಲರೂ ಸಹಿತ ಬರುವಂಥದ್ದಾಗಲಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಬರ್ತಕ್ಕಂತಹ ಭಕ್ತರು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಲಿಗ್ರಾಮಕ್ಕೆ ನಿಮ್ಮ ಕರಹಸ್ತದಿಂದ ಅಭಿಷೇಕ ಮಾಡುವಂಥ ಕಾಯಕಲ್ಪರ ಸಿದ್ಧತೆ ಆಗ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಕೇಳ್ಕೊಳ್ಳಿ, ನಮಗೊಂಥದ್ದು ಸೌಭಾಗ್ಯ ಸಿಗಲಿ ಅಂತ. ಒಳ್ಳೆಯದಾಗಲಿ, ಶುಭವಾಗಲಿ.